ನಮೋ ವೇದಾಂತವೇದಿನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭೀಮಸೇನ ದೇವರ ಭಾಗವತ ಧರ್ಮ ಹೇಳ್ತಾ ಇದ್ದಾರೆ ಮಧ್ವರು. ಸೊ ದಿವ್ಯಾಸ್ತ್ರಗಳನ್ನು ಎಲ್ಲ ಅರ್ಜುನನಿಗೆ ಕೊಟ್ಬಿಡಿ ಅಂತ ಹೇಳಿದರೆ, ಅರ್ಜುನನೇ ಶ್ರೇಷ್ಠ ಧನುರ್ಧರ ಆಗಲಿ, ಎಲ್ಲ ತನಗೆ ಗೊತ್ತಿದ್ದರೂ ಕೂಡ ಅರ್ಜುನನಿಗೆ ಆ ಶ್ರೇಷ್ಠ ಧನುರ್ಧರ ಅನ್ನುವಂಥ ಪಟ್ಟ ಅರ್ಜುನನಿಗೆ ಕೊಟ್ಟು ಅಂತೇಳಿದರೆ ಈ ಭೀಷ್ಮಾಚಾರ್ಯರನ್ನು, ದ್ರೋಣಾಚಾರ್ಯರನ್ನು ಇವರನ್ನೆಲ್ಲ ಏನು ಸಂಹಾರ ಮಾಡುವಂಥ ಕೆಲಸ ಏನಿದೆ ಅದು ತನ್ನಿಂದ ಸ್ವಲ್ಪ ಆಗದೇ ಇರುವಂಥದ್ದು, ಅದನ್ನು ಅರ್ಜುನನೇ ಮಾಡಲಿ ಅಂತ ತಿಳ್ಕೊಂಬಿಟ್ಟು ಅದನ್ನೆಲ್ಲ ಅವರಿಗೆ ಕೊಟ್ಟಿದೆ, ಅರ್ಜುನನಿಗೆ ವಹಿಸಿಕೊಟ್ಟರು ಭೀಮಸೇನ. ಸೊ ಭೀಮಸೇನ ಅಂತೇಳಿದರೆ ತನಗೆ ಗೊತ್ತಿಲ್ವಾ ಅಂತೇಳಿದರೆ ಎಲ್ಲ ತಿಳಿದಿದ್ದಾನೆ, ಎಲ್ಲವೂ ತಿಳಿದಿರುವಂಥ ಭೀಮಸೇನ ಅಂತೇಳಿದರೆ ಯಾಕೆ ಹಾಗಾದರೆ ದಿವ್ಯಾಸ್ತ್ರಗಳನ್ನು ಯಾಕೆ ತಗೊಳ್ಳಿಲ್ಲ ಅಂತೇಳಿದರೆ, ಈ ದಿವ್ಯಾಸ್ತ್ರಗಳನ್ನು ತಗೊಂಡ್ರೆ ತನಗಿಂತ ಕೆಳಗಿನ ದೇವತೆಗಳನ್ನು ಆಹ್ವಾನ ಮಾಡಿ ಅವರನ್ನು ಪ್ರಾರ್ಥನೆ ಮಾಡಬೇಕಾಗ್ತದೆ. ಅದು ಭೀಮಸೇನಿಗೆ ಯಾವತ್ತೂ ಇಷ್ಟ ಇರಲಿಲ್ಲ. ಸೊ ತನಗಿಂತ ಉಚ್ಚ ಸ್ತರದಲ್ಲಿ ಇರುವಂಥದ್ದು ಭಗವಂತ ಮತ್ತು ಲಕ್ಷ್ಮೀದೇವಿ ಮಾತ್ರ ಆದ ಕಾರಣ ಇನ್ಯಾರಿಗೂ ತಾನು ಭಗವಂತನಲ್ಲದೆ ಇನ್ಯಾರನ್ನೂ ತಾನು ಸ್ಮರಣೆ ಆದರೂ ಮಾಡುವುದಿಲ್ಲ, ಪೂಜೆ ಆದರೂ ಮಾಡುವುದಿಲ್ಲ. ತನ್ನ ಶಿರ ಭಗವಂತನನ್ನು ಬಿಟ್ಟು ಇನ್ಯಾರಿಗೂ ಬಾಗದು ಅಂತ ಹೇಳ್ಕೊಂಡು ಆಮೇಲಿಂದ ಯುದ್ಧ ಮಾಡುವಾಗಲೂ ಅಷ್ಟೇ ಶ್ರೇಷ್ಠ ರೀತಿಯಲ್ಲಿ ಧರ್ಮ ಯುದ್ಧ ಮಾಡ್ತಾ ಇರುವಂಥ ಭೀಮಸೇನ ಎದುರಾಳಿಯಲ್ಲಿ ಒಂದು ವೇಳೆ ಆಯುಧ ಇಲ್ಲ ಅಂತಾದರೆ ತನ್ನ ಒಂದು ಆಯುಧವನ್ನು ಇನ್ನೊಂದು ಆಯುಧ ಎದುರಾಳಿಗೆ ಕೊಟ್ಟೇ ಯುದ್ಧ ಮಾಡುವಂಥದ್ದು, ಅಥವಾ ಅವನಲ್ಲಿ ಆಯುಧ ಇಲ್ಲ ಅಂತ ಹೇಳಿದ್ರೆ ತನ್ನಲ್ಲಿ ಆಯುಧ ಬೇಡ ಅಂತ ತನ್ನ ಆಯುಧವನ್ನು ಬಿಸಾಡಿಬಿಟ್ಟು ಬಾಹುಯುದ್ಧವನ್ನು ಮಾಡುವಂಥದ್ದು. ಈ ರೀತಿ ಭೀಮಸೇನ ಯಾವತ್ತೂ ಕೂಡ ಧರ್ಮಾದಿಗಳಿಗೆ ತಪ್ಪಲೇ ಇಲ್ಲ. ಭಿಕ್ಷಾಟನೆ ಮಾಡುವಾಗಲೂ ಕೂಡ ಅಂತೇಳಿದರೆ ಹುಂಕಾರದಿಂದಲೇ ಭಿಕ್ಷಾಟನೆ ಮಾಡಿದ್ದು ಹೊರತು ಯಾಚನೆ ಅನ್ನುವಂಥದ್ದು ಯಾವತ್ತೂ ಮಾಡಲಿಲ್ಲ. ವಾಸುದೇವನನ್ನು ಬಿಟ್ಟು ಭಗವಂತನನ್ನು ಬಿಟ್ಟು ಇನ್ನು ಯಾರಿಗೂ ತಲೆಬಾಗಲೂ ಇಲ್ಲ, ಪೂಜಿಸಲೂ ಇಲ್ಲ. ಆಮೇಲಿಂದ ಯಾರು ಭಗವಂತನನ್ನು ವಿರೋಧ ಮಾಡ್ತಾರೋ ಅವರಿಗೆ ತಕ್ಕ ಶಾಸ್ತಿ ಒಂದು ತಾನೇ ಮಾಡ್ತಾನೆ, ಇಲ್ಲ ಅಂದರೆ ಇನ್ನೊಬ್ಬರಿಂದ ಮಾಡಿಸ್ತಾನೆ. ಸೊ ಯಾವತ್ತೂ ಭಗವಂತನ ವಿರೋಧವನ್ನು ಸಹಿಸಲೇ ಇಲ್ಲ. ಸೊ ಈ ರೀತಿಯಲ್ಲಿ ಭೀಮಸೇನ ಯುದ್ಧದಲ್ಲಿ ಹಿಂತಿರುಗುವುದಾಗಲಿ ಅಥವಾ ಛದ್ಮ ಅಂದರೆ ಮೋಸ ಮಾಡುವುದಾಗಲಿ ಅಂತೂ ಇಲ್ಲವೇ ಇಲ್ಲ. ಯಾವಾಗ ಕೌರವರ ಊರ್ಧ್ವ ದೈಹಿಕ ಮಾಡಬೇಕು, ಅದಕ್ಕೆ ದುಡ್ಡು ಕೇಳಿದ ಧೃತರಾಷ್ಟ್ರನಿಗೆ ಭೀಮಸೇನ ಹೇಳಿಬಿಟ್ಟ, ಯಾರು ಪಾಪಿಷ್ಠರಿದ್ದಾರೋ ಕೌರವರು ಅವರಿಗೆ ಯಾಕೆ ಮಾಡಬೇಕು, ಅವರಿಗೆ ಊರ್ಧ್ವ ದೈಹಿಕ ಯಾಕೆ ಬೇಕು ಅಂತೇಳಿದರೆ ಅವ್ರು ನರಕಕ್ಕೆ ಹೋಗುವವರು, ಅಂಧ ತಮಸ್ಸಿಗೆ ಹೋಗುವವರು, ಅವರು ಹೇಗಾದರೂ ಹೋಗ್ತಾರೆ. ಅದಕ್ಕೆ ನಾವು ತರ್ಪಣೆ ಕೊಟ್ಟೇ ಹೋಗಬೇಕಂತ ಏನಿಲ್ಲ. ನಾವು ತರ್ಪಣೆ ಕೊಡೋದಾಗಲೂ, ಪಿಂಡ ಪ್ರದಾನ ಮಾಡೋದಾಗಲಿ, ಅಥವಾ ಇನ್ನು ಯಾವುದೇ ಶವ ಸಂಸ್ಕಾರ ಇತ್ಯಾದಿ ಯಾವುದೇ ಇಂಥ ಪುಣ್ಯ ಕೆಲಸಗಳನ್ನು ಮಾಡುವಂಥದ್ದು ಅದು ಪುಣ್ಯ ದೇಹಗಳಿಗೆ ಮಾತ್ರ. ಸೊ ಪಾಪಿಷ್ಠರಿಗೆ ಯಾವತ್ತೂ ಮಾಡಕೂಡದು ಅನ್ನುವಂಥ ಸ್ಪಷ್ಟವಾದ ಧರ್ಮದ ಕಲ್ಪನೆ ಇರುವಂಥ ಭೀಮಸೇನ. ಆಮೇಲೆ ವೈಷ್ಣವರಿಗೆ, ವಿಷ್ಣು ಭಕ್ತರಿಗೆ ಯಾವತ್ತೂ ವಿರೋಧ ಆಗದ ಇದ್ದಾಗಿ ನೋಡಿಕೊಂಡಿದ್ದಾನೆ. ಅದೇ ವಿಷ್ಣು ದ್ವೇಷಗಳಿಗೆ ತಕ್ಕ ಶಾಸ್ತಿ ಮಾಡಿಯೇ ಮಾಡಿದ್ದಾನೆ. ಹರಿಯ ನಿಂದೆ, ಭಗವಂತನ ನಿಂದೆ ಮಾಡುವಂಥ ದುಷ್ಟರ ನಾಲಿಗೆ ಸೀಳಿ ಆಗ್ತಿದ್ದ ಭೀಮಸೇನ. ಸೊ ಪ್ರತೀಪಕಾರಿಣ ಅಂತ ಹೇಳಿದ್ರೆ ಯಾರು ಭಗವಂತನ ದ್ವೇಷಗಳಿದ್ದಾರೋ ಒಂದು ತಾನೇ ಕೊಲ್ಲಿಸ್ತಿದ್ದ, ತಾನೇ ಕೊಂದು ಬಿಡ್ತಿದ್ದ, ನಾಲಿಗೆ ಸೀಳಿ ಆಗ್ತಿದ್ದ, ತಕ್ಕ ಶಿಕ್ಷೆ ಕೊಡ್ತಾ ಇದ್ದ. ಅಂದರೆ ಅವರನ್ನು ಒಂದು ದಾರಿಗೆ ತರ್ತಾ ಇದ್ದ. ಯಾರನ್ನು ದಾರಿಗೆ ತರಲಿಕ್ಕೆ ಆಗೋದಿಲ್ವೋ ಅವರನ್ನು ಕಳಿಸಿಬಿಡ್ತಿದ್ದ ಯಮಪುರಕ್ಕೆ ಅನ್ನುವಂಥದ್ದು. ಆಮೇಲಿಂದ ಭಗವಂತನ ಅಸ್ತಿತ್ವದಲ್ಲಿ ಭಗವಂತನೇ ಸರ್ವೋತ್ತಮ ಅನ್ನುವಂತಹ ವಿಷಯದಲ್ಲಿ ಯಾವತ್ತೂ ಸಂದೇಹ ಅನ್ನುವಂಥದ್ದೇ ಭೀಮಸೇನರಿಗೆ ಇರಲಿಲ್ಲ ಅಂತ. ಆಮೇಲೆ ಇನ್ನೂ ಒಂದು ಭಾಗವತದಲ್ಲಿ ಹೇಳ್ತಾರೆ, ನಿಂದಾಂ ಭಗವತ ಶೃಣ್ವನ್ ತತ್ಪರಸ್ಯ ಜನಸ್ಯ ವಾ
ತಥೋಸ ಪೈತಿ ಯಸ್ಸೋಪಿ ಯತ್ಯದಃ ಸುಕೃತಾಚ್ಯುತಃ ಅಂತೇಳಿದರೆ ಎಲ್ಲಿಯಾದರೂ ಅಂತೇಳಿದರೆ ನಾವು ಒಂದು ಕಡೆಗೆ ಹೋಗಿದ್ದೇವೆ, ಅಲ್ಲಿ ಭಗವಂತನ ನಿಂದೆ ಮಾಡ್ತಾ ಇದ್ದಾರೆ ಅಂತೇಳಿದರೆ ಒಂದೋ ನಾವಲ್ಲಿ ಪ್ರತಿಭಟನೆ ಮಾಡಬೇಕು, ವಿರೋಧ ಮಾಡಬೇಕು, ಅದು ಹಾಗೆ ಅಲ್ಲ ಅಂತ. ಇಲ್ಲ ಅಂದರೆ ಅಲ್ಲಿ ಇರಬಾರ್ದು, ಅಲ್ಲಿಂದ ಹೊರಟು ಬರಬೇಕು ಅಂತೇಳಿದರೆ ಇದು ಎಲ್ಲ ನಿಜವಾಗಿಯೂ ಭಗವಂತನ ಭಕ್ತರಿಗೆ ಇದೆಲ್ಲ ಕರ್ತವ್ಯಗಳು ಅಂತ. ಸೊ ಪ್ರತಿಯೊಂದರಲ್ಲಿ ಕೂಡ ಭೀಮಸೇನ ಯಾವತ್ತು ಅಂದರೆ ಧರ್ಮಾದಿಗಳಲ್ಲಿ ಅತ್ಯಂತ ಸ್ಪಷ್ಟ ಕಲ್ಪನೆಯನ್ನು ಇಟ್ಟುಕೊಂಡು ಅದನ್ನೇ ಅನುಷ್ಠಾನ ಮಾಡ್ತಿದ್ದರು ಭೀಮಸೇನ ದೇವರು, ವಾಯುದೇವರ ಎರಡನೇ ಅವತಾರ ಭೀಮಸೇನ. ಸೊ ಇದರಲ್ಲಿ ಯಾವತ್ತೂ ತಪ್ಪಲಿಲ್ಲ ಅಂತ ಹೇಳುವಲ್ಲಿವರೆಗಾಗಿದೆ. ಇವತ್ತು 12ನೇ ಶ್ಲೋಕ ವೈಲಾರೆ. ಈಗ ವಿದ್ಯೋಪಜೀವನಂ ನೈವ ಚಕಾರಾಪದ್ಯಪಿ ಕ್ವಚಿತ್ ಅಥೋ ನ ಧರ್ಮ ನಹುಷೋ ಪ್ರತ್ಯುವಾಚ ಕಥಂಚನ. 12ನೇ ಶ್ಲೋಕ. ಈ ಭೀಮಸೇನನು ವಿದ್ಯೆಯಿಂದ ಉದರಪೂರ್ಣವನ್ನು ಆಪತ್ಕಾಲದಲ್ಲಿಯೂ ಕೂಡ ಎಲ್ಲಿಯೂ ಮಾಡಲೇ ಇಲ್ಲ. ತಾನು ಜೀವಿಸಿಕೊಂಡಿರಬೇಕೆನ್ನುವ ಇಚ್ಛೆಯಿಂದ ವಿದ್ಯೋಪಜೀವನವು ಕಾರ್ಯವಾಗಿರುವುದರಿಂದ ಪಕ್ಷರೂಪಿಯಾದ ಯಮನು ಹಾಗೂ ಸರ್ಪರೂಪಿಯಾದ ನಹುಷನು ಇವರನ್ನು ಕುರಿತು ತನಗೆ ಬಂಧನಾಧ್ಯಾಯಾಸವು ಪ್ರಾಪ್ತವಾದರೂ ಕೂಡ ಅವರು ಮಾಡಿದ ಪ್ರಶ್ನೆಗೆ ಪ್ರತ್ಯುತ್ತರವನ್ನು ಕೊಡಲಿಲ್ಲ. ವಿದ್ಯೋಪಜೀವನಂ ನೈವ ಅಥವಾ ನೈಷ ಚಕಾರಾಪದ್ಯಪಿ ಕ್ವಚಿತ್ ಅಥೋ ನ ಧರ್ಮ ನೌಷೌ ಪ್ರತ್ಯುವಾಚ ಕಥಂಚನ. ವಿದ್ಯೋಪಜೀವನಂ ವಿದ್ಯಾ ಉಪಜೀವನಂ ನ ಏಷ ಅಥವಾ ನ ಏವ ಚಕಾರ ಆಪದಿ ಅಪಿ ಕ್ವಚಿತ್ ಅಥೋ ನ ಧರ್ಮನಹುಷೌ ಪ್ರತ್ಯುವಾಚ ಕಥಂಚನ. ವಿದ್ಯೋಪಜೀವನಂ ಅಂತೇಳಿದರೆ ನಾವು ಕಲಿತ ವಿದ್ಯೆಯನ್ನು ಮಾರಿ ಜೀವನವನ್ನು ಮಾಡುವಂಥದ್ದು, ಅಥವಾ ಏನಾದರೂ ನಮಗೊಂದು ಕಾಮ್ಯ ಕರ್ಮ ಆಗಬೇಕಂತ ನಾವು ಆ ಕಲಿತ ವಿದ್ಯೆಯನ್ನು ಉಪಯೋಗಿಸಿಕೊಳ್ಳುವಂಥದ್ದು ಅಂತೇಳಿದರೆ ಭೀಮಸೇನ ಕಾಮ್ಯ ಕರ್ಮಕ್ಕೆ ಅವನು ವಿರೋಧ ಇದ್ದ ಅಂತೇಳಿದರೆ ಭೀಮಸೇನ ಕಾಮ್ಯ ಕರ್ಮ ಅದು ಅನಿಷ್ಟ ಪುಣ್ಯವನ್ನು ತರ್ತದೆ. ಆದ್ದರಿಂದ ಭಗವಂತನ ಪ್ರೀತಿಗೋಸ್ಕರ ಮಾಡುವಂಥ ಕೆಲಸ ಮಾತ್ರ ನಿಷ್ಕಾಮ ಪುಣ್ಯವನ್ನು ತರ್ತದೆ, ಮೋಕ್ಷವನ್ನು ತಂದುಕೊಡ್ತದೆ. ಸ್ಪಷ್ಟ ಕಲ್ಪನೆ ಭೀಮಸೇನಿಗೆ ಇದ್ದ ಕಾರಣ ತನ್ನ ಇಚ್ಛಾಪೂರ್ತಿಗೋಸ್ಕರ ತಾನು ಕಲಿತ ವಿದ್ಯೆಯನ್ನು ಉಪಯೋಗಿಸುವಂಥದ್ದು ಇದನ್ನೆಲ್ಲ ಯಾವತ್ತೂ ಮಾಡಲಿಲ್ಲ. ವಿದ್ಯೋಪಜೀವನಂ ವಿದ್ಯೋಪಜೀವನಂ ಕ್ಷತ್ರಿಯ ಬೇರೆ, ಸೊ ಬ್ರಾಹ್ಮಣರಾದರೂ ಮಾಡ್ಬೋದು ವಿದ್ಯೋಪಜೀವನಂ. ಯಾಕಂತೇಳಿದ್ರೆ ಅವರು ವಿದ್ಯೆ ಕಲ್ತಿದ್ದಾರೆ. ಸೊ ಬ್ರಾಹ್ಮಣರು ಬೇಡುವಂಥದ್ದು ಸಹ ಅವರಿಗೆ ಏನು ಅದೊಂದು ಕರ್ತವ್ಯದ ಥರನೇ ಬರ್ತದೆ. ಆದರೆ ಕ್ಷತ್ರಿಯರಿಗೆ ಬೇಡಲಿಕ್ಕೂ ಕೂಡ್ದವರು. ಸೊ ಅವರು ಬೇಡಲಿಕ್ಕೆ ಕೂಡ್ದು ಒಂದು. ಎರಡನೇದ್ದು ತಾನು ಕಲಿತ ವಿದ್ಯೆಯಿಂದ ತಾನು ಬದುಕುವಂಥದ್ದು, ಅದು ಕ್ಷತ್ರಿಯರಿಗೆ ಇದು ಸಮ್ಮತ ಅಲ್ಲ ಅಂತ ಹೇಳಿಬಿಟ್ಟು, ಅದು ಅಲ್ಲದೆ ಕಾಮ್ಯ ತನಗೆ ಒಂದು ಇಚ್ಛಾಪೂರ್ತಿ ಆಗಬೇಕು ಅಂತ ತಾನು ಕಲಿತ ವಿದ್ಯೆಯನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಅದು ಭೀಮಸೇನಲ್ಲಿ ಅದು ಜಾಸ್ತಿ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಭೀಮಸೇನ ಅಂದರೆ ವಾಯುದೇವರ ಅವತಾರ. ವಾಯುದೇವರು ಅಂತ ಹೇಳಿದ್ರೆ ಜ್ಞಾನದಲ್ಲಿ ಭಗವಂತ ಬಿಟ್ಟರೆ ವಾಯುದೇವರೇ. ಬ್ರಹ್ಮ ಮತ್ತು ವಾಯುದೇವರು ಅವರಿಬ್ಬರು ಅತ್ಯಂತ ಜ್ಞಾನಿಗಳು. ಸೊ ಅಂಥ ಜ್ಞಾನಿಗಳಲ್ಲಿ ಬೇಕಾದಷ್ಟು ವಿದ್ಯೆ ಇದೆ. ಹಾಗಾದರೆ ಭೀಮಸೇನ ತಾನು ಏನಾದರೂ ಕಷ್ಟದಲ್ಲಿ ಇರುವಾಗಲಾದರೂ ಆ ವಿದ್ಯೆಯನ್ನು ಕಷ್ಟದಿಂದ ಪಾರಾಗಲಿಕ್ಕೆ ಉಪಯೋಗಿಸಿದ್ದಾನ ಅಂತ ಕೇಳಿದರೆ, ಕಷ್ಟದಿಂದ ಪಾರಾಗುವುದು ಅಂತ ಹೇಳಿದರೂ ಕೂಡ ಕಾಮ್ಯಕರ್ಮವೇ. ಅದೊಂದು ಇಚ್ಛಾಪೂರ್ತಿ. ಏನು ಇಚ್ಛೆ ಅಲ್ಲಿ? ಅಯ್ಯೋ ಈ ಕಷ್ಟದಿಂದ ಪಾರಾಗಿಸಿಬಿಡಪ್ಪ ಭಗವಂತ ಅಂತ, ಈ ಕಷ್ಟದಿಂದ ಪಾರಾಗಿಸು ಅನ್ನುವಂಥದ್ದು ಏನಂತ ಹೇಳಿದ್ರೆ ಅದು ಒಂದು ಇಚ್ಛೆ. ಸೊ ಯಾವ ಇಚ್ಛಾಪೂರ್ತಿಗೋಸ್ಕರ ಭೀಮಸೇನ ಏನೂ ಮಾಡಲಿಕ್ಕೆ ರೆಡಿ ಇಲ್ಲ. ಸೊ ವಿದ್ಯೋಪಜೀವನಂ ವಿದ್ಯೆಯಿಂದ ಉಪಜೀವನ ಅಂತೇಳಿದರೆ ವಿದ್ಯೆಯನ್ನು ಮಾರಿ ಅಥವಾ ವಿದ್ಯೆಯಿಂದ ತನ್ನ ಕೆಲಸವನ್ನು ಮಾಡಿಕೊಳ್ಳುವಂಥದ್ದು. ಸೊ ಈ ರೀತಿ ವಿದ್ಯೆಯಿಂದ ಜೀವನ, ವಿದ್ಯೋಪಜೀವನ. ನೈಷ ಅಥವಾ ನೈವ ಮಾಡಲಿಲ್ಲ, ನ ಏವ
ನ ಏಷ ಅಂದರೆ ಈ ಭೀಮಸೇನ ದೇವರು ಮಾಡಲಿಲ್ಲ. ನ ಏಷ ಚಕಾರ ಮಾಡಲಿಲ್ಲ. ನ ಏಷ ಚಕಾರ ನ ಚಕಾರ ಅಂದರೆ ಮಾಡಲಿಲ್ಲ. ಏಷ ಅಂದರೆ ಈ ಭೀಮಸೇನ ದೇವರು ವಿದ್ಯೋಪಜೀವನಂ ನಾಚಕಾರ ಮಾಡಲಿಲ್ಲ. ಚಕಾರ ಅಂದರೆ ಮಾಡೋದು, ನಾಚಕಾರ ಅಂದರೆ ಮಾಡಲಿಲ್ಲ. ಆಪದ್ಯಪಿ ಕ್ವಚಿತ್, ಆಪದ್ಯಪಿ ಅಂದರೆ ಆಪದಿ ಅಂದ್ರೇನು? ಆಪತ್ತು, ಆಪತ್ತಿನಲ್ಲಿ, ಅದು ಆಪದಿ ಅಂದರೆ ಆಪತ್ತಿನಲ್ಲಿ ಸಿಕ್ಕಿಕೊಂಡಾಗ ಕೂಡ, ತಾನು ಕಷ್ಟದಲ್ಲಿ ಇದ್ದಾಗ ಕೂಡ, ತಾನು ನೋವನ್ನು ಅನುಭವಿಸುತ್ತಿದ್ದಾಗ ಕೂಡ, ಆಪದಿ ಅಪಿ ಆಪತ್ತಿನಲ್ಲಿ ಇರುವಾಗಲೂ ಕೂಡ ಕ್ವಚಿತ್ ಯಾವತ್ತೂ ಮಾಡಲಿಲ್ಲ. ಅಥೋ ನ ಧರ್ಮ ನಹುಷೌ ಪ್ರತ್ಯುವಾಚ ಕಥಂಚನ. ಯಾರು ಮಹಾಭಾರತವನ್ನು ಓದಿ ಮಹಾಭಾರತದ ಕಥೆಗಳನ್ನೆಲ್ಲ ನೆನಪಿಟ್ಟುಕೊಂಡಿದ್ದಾರೋ ಅವರಿಗೆ ಈ ಎರಡೂ ಕಥೆ ನೆನಪಿರ್ತದೆ. ಒಂದು ಧರ್ಮನ ಕೈಯಲ್ಲಿ ಭೀಮಸೇನ ಇರುವಂಥದ್ದು, ಇನ್ನೊಂದು ನಹುಷನ ಕೈಯಲ್ಲಿ. ಅಥೋ ನ ಧರ್ಮ ನಹುಷೌ. ಸೊ ಮೊದಲು ಆ ಮಹಾಭಾರತದ ಕಥೆ ಬರುವಂಥದ್ದು ನಹುಷ, ಆಮೇಲಿಂದ ಬರುವಂಥದ್ದು ಯಕ್ಷ. ಧರ್ಮ ಅಂತೇಳಿದರೆ ಯಕ್ಷನ ರೂಪದಲ್ಲಿ ಬರುವಂಥದ್ದು. ಸೊ ನಹುಷ ಎಲ್ಲಿ ಬರ್ತಾನೆ ಅಂತೇಳಿದರೆ, ನಹುಷ ಅಂತೇಳಿದರೆ ಇಂದ್ರ ವೃತ್ರಾಸುರನನ್ನು ಕೊಲ್ತಾನೆ. ವೃತ್ರಾಸುರನನ್ನು ಕೊಂದು ಕೂಡಲೇ ಅವನಿಗೆ ಬ್ರಹ್ಮಹತ್ಯ ಶಾಪ ದೋಷ ಬರ್ತದೆ. ಒಂದು ಕಮಲದ ದಂಟಿನ ಒಳಗೆ ಹೋಗಿ ಇಂದ್ರ ಅಡಗಿ ಕೂತ್ಕೊಳ್ತಾನೆ. ಆ ಶಾಪದಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಅಂತ ಯೋಚನೆ ಮಾಡ್ತಾ, ಆಗ ಏನು ಮಾಡ್ತಾರೆ, ನಹುಷನನ್ನು ಇಂದ್ರನ ಪಟ್ಟಕ್ಕೆ ಕೂರಿಸ್ತಾರೆ. ಈ ನಹುಷನಿಗೆ ಇಂದ್ರನ ಪಟ್ಟಕ್ಕೆ ಕೂತು ದರ್ಪ ಏರ್ತದೆ. ದರ್ಪ ಏರಿದ ಕೂಡಲೇ ಅಂತೇಳಿದರೆ, ದರ್ಪ ಅಂತೇಳಿದರೆ 3 ರೀತಿಯಲ್ಲಿ ಬರ್ತದೆ ಅಂತ ಹೇಳ್ಕೊಂಡು ಭಗವದ್ಗೀತೆ ಹೇಳ್ತದೆ. ಒಂದು ದುಡ್ಡಿನ ದರ್ಪ, ಇನ್ನೊಂದು ಚಂದದ ಹುಡುಗಿಯರಿಗೆ ರೂಪದ ದರ್ಪ, ಇನ್ನೊಂದು ಈ ರಾಜಕೀಯದಲ್ಲಿರುವವರಿಗೆ ಆ ಅಧಿಕಾರದ ದರ್ಪ. ಅಧಿಕಾರ ಸಿಕ್ಕಿದ ಕುರ್ಚಿ ಸಿಕ್ಕಿದ ಕೂಡಲೇ ಸಾಕು ಅಂತೇಳಿದರೆ, ಆ ಕುರ್ಚಿಯಲ್ಲಿ ಕೂತ್ಕೊಳ್ಳಿ ಅಷ್ಟೆಲ್ಲ ಪವರ್ಸ್ ಉಂಟು ಅಂತೇಳಿದರೆ ಪಾಪದವರ ಮೇಲೆ ಅದನ್ನು ಪ್ರಯೋಗಿಸಿಬಿಡ್ತಾರೆ. ಅಂತ ತಪ್ಪು, ತಪ್ಪು. ಅಧಿಕಾರದ ದರ್ಪ, ಆಮೇಲಿಂದ ಹಣದ ದರ್ಪ ಇದು ಸಾಮಾನ್ಯವಾಗಿ ನಮಗೆ ಕಂಡೇ ಕಾಣ್ತದೆ. ಯಾರ ಹತ್ರ ದುಡ್ಡಿದೆಯೋ ಕಾಣುವುದೇ ಇಲ್ಲ ಅವರಿಗೆ, ಕಣ್ಣೇ ಕಾಣುವುದಿಲ್ಲ ಅವರಿಗೆ, ಅದು ದರ್ಪ. ಸೊ ಈ ರೀತಿ ಆ ನಹುಷನಿಗೂ ಅಂತೇಳಿದರೆ ಇಂದ್ರನ ಸಿಂಹಾಸನದಲ್ಲಿ ಕೂರಿಸಿದ್ರಲ್ವ, ಅವನಿಗೆ ದರ್ಪ ಬಂತು. ಆ ದರ್ಪ ಅತಿರೇಕಕ್ಕೆ ಹೋಯಿತು. ಅಂದರೆ ಅತಿರೇಕಕ್ಕೆ ಹೋಯಿತು. ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದರೆ, ಇಂದ್ರನ ಹೆಂಡತಿ ಶಚೀದೇವಿ ಮೇಲೆ ಕಣ್ಣು ಹಾಕಿದ. ಯಾರು ಈ ನಹುಷ. ಸೊ ಆವಾಗ ಈ ಶಚೀದೇವಿಗೆ ಏನು ಮಾಡೋದು, ಎಲ್ಲಿ ಓಡೋದು ಅಂತ ಗೊತ್ತಿಲ್ಲ. ಸೊ ಏನು ಮಾಡೋದು, ಈ ಕಷ್ಟದಿಂದ, ಈ ನಹುಷನ ಕೈಯಿಂದ ಹೇಗೆ ತಪ್ಪಿಸಿಕೊಳ್ಳೋದು ಅಂತೇಳಿದರೆ, ಸ್ವರ್ಗಲೋಕದ ಒಡೆಯ ತನ್ನ ಗಂಡ ಅವರು ಏನಂತೇಳಿದರೆ ಎಲ್ಲೋ ಒಂದು ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಇವನು ಈ ಸಿಂಹಾಸನದಲ್ಲಿ ಕೂತಿದ್ದಾನೆ. ಇವನು ನಾನೇ ಇಂದ್ರ, ಹಾಗಾದರೆ ಇಂದ್ರನ ಹೆಂಡತಿ ನನಗೆ ಬೇಕು ಅಂತ, ಶಚೀದೇವಿ ಬೇಕು ಅಂತ ಕೂತುಬಿಟ್ಟಿದ್ದಾನೆ. ಯಾರು, ನಹುಷ. ಸೊ ಶಚೀದೇವಿಗೆ ಭಾಳ ತಲೆಬಿಸಿ ಆಯಿತು. ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದು. ಏನಂತೇಳಿದರೆ, ನಾನು ನಿನ್ನನ್ನು ವರಿಸ್ತೇನೆ, ಆದರೆ ಒಂದು ಕಂಡೀಷನು ಅಂತ. ನಹುಷ ಆಯಿತು, ಏನು ಕಂಡೀಷನ್ ಹೇಳು ಅಂತ. ಕಂಡೀಷನ್ ಏನಂತೇಳಿದರೆ, ನೀನು ನನ್ನ ಹತ್ರ ಬರುವಾಗ ಋಷಿಮುನಿಗಳು ನಿನ್ನನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಅವರು ಅದನ್ನು ಎತ್ತಿಕೊಂಡು ಬರಬೇಕು. ಪಲ್ಲಕ್ಕಿಯನ್ನು ಎತ್ತಿಕೊಂಡು ಬರುವುದು ಋಷಿಮುನಿಗಳ ಹತ್ರ ಹೇಳಿದರೆ ಒಂಚೂರು ಕಷ್ಟವೇ. ಯಾಕಂತೇಳಿದರೆ ಅವರೆಲ್ಲ ದಷ್ಟಪುಷ್ಟ ಇರುವುದಿಲ್ಲ, ಒಂಚೂರು ಬದುಕಲಿಕ್ಕೋಸ್ಕರ ಒಂಚೂರು ತಿಂತಾ ಇರ್ತಾರೆ. ಅವರನ್ನು ಈ ನಹುಷನನ್ನು ಪಲ್ಲಕ್ಕಿಯಲ್ಲಿ ಹೊರಲಿಕ್ಕೆ ಅವರು ಹೊರುವುದು ಅಂತೇಳಿದರೆ, ಒಂದು ಅವರಿಂದ ಹೊರಲಿಕ್ಕೆ ಆಗೋದಿಲ್ಲ, ಇನ್ನೊಂದು ಅಂಥ ಋಷಿ ಮುನಿಗಳು ದೇವತೆಗಳ ಸಮಾನರು ಅವರೆಲ್ಲ ಅಂತೇಳಿದರೆ ಬಹಳ ತಪಸ್ವಿಗಳು. ಅವರ ಹತ್ರ ಪಲ್ಲಕ್ಕಿ ಹೊರಿಸುವುದು ಅಂತೇಳಿದರೆ ಬಹಳ ಒಂದು ಕೆಟ್ಟ ಕೆಲಸ, ಅದು ಮಾಡಬಾರ್ದು. ಆದರೂ ನಹುಷ ಒಪ್ಕೊಂಡ್ಬಿಟ್ಟು ಏನಾಯಿತು ಅಂತೇಳಿದರೆ, ಅವಳು ಯೋಚನೆ ಮಾಡಿದಾಳೆ, ಇದರಲ್ಲಿ ನಹುಷ ಖಂಡಿತ ಸಿಕ್ಕಿ ಬೀಳ್ತಾನೆ, ನನ್ನ ಹತ್ತಿರದವರೆಗೆ ಬರಲಿಕ್ಕೆ ಆಗೋದಿಲ್ಲ ಅವನಿಗೆ ಅಂತ. ಸೊ ಅದು ಒಳ್ಳೆ ಪ್ಲ್ಯಾನ್ ಮಾಡಿ ಅದನ್ನು ಹೇಳಿರ್ತಾಳೆ. ಸೊ ಈ ನಹುಷ ಏನು ಮಾಡಿದ, ಅದರಲ್ಲಿ 4 ಜನ ಋಷಿಗಳು, ಒಬ್ಬರು ಅಗಸ್ತ್ಯರು. ಈ ಅಗಸ್ತ್ಯರಿಗೆ ಈ ವಿಷಯ ಗೊತ್ತಾಯಿತು.
ಏನಂತ ಹೇಳಿದ್ರೆ, ಈ ಶಚೀದೇವಿ ಇವನು ಶಚೀದೇವಿಯ ಮೇಲೆ ಕಣ್ಣು ಹಾಕಿದ್ದಾನೆ, ಇವತ್ತು ಈ ಪಲ್ಲಕ್ಕಿಯನ್ನು ನಾವು ಹೊತ್ತುಕೊಂಡು ಹೋದರೆ ಅವನು ಶಚೀದೇವಿಯನ್ನು ಬಿಡುವುದಿಲ್ಲ, ಒರೆಸಿ ಬಿಡ್ತಾನೆ ಅಂತ ಹೇಳಿದ್ರೆ, ಇದು ಬಹಳ, ಇದನ್ನು ಹೇಗಾದರೂ ಮಾಡಿ ಇವನನ್ನು ಇವತ್ತು ಸೋಲಿಸಬೇಕು ಅಂತ ತಿಳ್ಕೊಂಡ್ಬಿಟ್ಟು ಅವನಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಅಲ್ಲಿ, ಯಾರಿಗೆ? ನಹುಷನಿಗೆ. ಏನಂತ ಕೇಳ್ತಾರೆ ಅಂತ ಹೇಳಿದ್ರೆ, ವೇದಗಳು ಅನ್ನುವಂಥದ್ದು ಪ್ರಮಾಣ ಹೌದೋ ಅಲ್ವೋ, ನೀನು ವೇದಗಳನ್ನು ನಂಬ್ತೀಯೋ ಅಲ್ವೋ ಅಂತ ಹೇಳ್ಕೊಂಡ್ಬಿಟ್ಟು ಅವನು ಏನು ಮಾಡಿದ, ಅದಕ್ಕೆ ಒಂದು ವೇಳೆ ಅವನು ವೇದಗಳು ಪ್ರಮಾಣ, ವೇದಗಳು ಸುಳ್ಳಾಗೋದಿಲ್ಲ ಅಂತ ಹೇಳಿದರೆ ಕೂಡಲೇ ಅಗಸ್ತ್ಯರು ಹೇಳ್ತಾರೆ ಅಂತ ಹೇಳಿದರೆ, ವೇದಗಳಲ್ಲಿ ಪರದಾರಾಗಮನ, ಇನ್ನೊಬ್ಬರ ಹೆಂಡತಿ ಮೇಲೆ ಕಣ್ಣು ಹಾಕಬಾರದು ಅನ್ನುವಂಥದ್ದು ಬರೀಲಿಲ್ವಾ, ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಕೇಳಿ ಅವನನ್ನು ಸಿಕ್ಕಿಸಾಕ್ತಾರೆ, ಯಾರನ್ನು? ನಹುಷನನ್ನು. ಸೊ ಅದಕ್ಕೆ ಒಂದು ವೇಳೆ ಅವನು ಇಲ್ಲ ವೇದಗಳು ಪ್ರಮಾಣ ಅಲ್ಲ ಅಂತ ಹೇಳಿದ್ರೆ, ಮತ್ತೆ ಅಗಸ್ತ್ಯರು ಏನು ಮಾಡ್ತಾರೆ, ಅವನ ಹತ್ರ ವಾದ ಮಾಡ್ತಾರೆ, ನಿಮ್ಗೆ ಅಷ್ಟು ಗೊತ್ತಿಲ್ವಾ, ವೇದಗಳು ಪ್ರಮಾಣ ಅಲ್ಲ ಅಂತ ಹೇಳ್ತೀಯಲ್ಲ, ನೀನು ಎಂಥ ಧೂರ್ತ ಅಂತ. ಸೊ ಈ ರೀತಿಯಲ್ಲಿ ನಹುಷನಲ್ಲಿ ಸಿಕ್ಕಿಸಿ ಹಾಕಿಬಿಟ್ಟು ಏನು ಮಾಡ್ತಾರೆ, ಅವನಿಗೆ ಶಾಪ ಸಿಗ್ತದಲ್ಲಿ. ಶಾಪ ಸಿಗ್ತದೆ ಏನಂತ, ನೀನು ಅಜಗರನಾಗಿ ಹೋಗು ಅಂತ. ಅಜಗರ ಅಂದರೆ ಹೆಬ್ಬಾವು. ಅವನು ಹೆಬ್ಬಾವಾಗಿ ಭೂಮಿಗೆ ಬಿದ್ದಿರ್ತಾನೆ. ಬಿದ್ದಿರುವಾಗ ಭೀಮಸೇನನನ್ನು ಹಿಡಿಯುದವ, ನುಂಗುದು. ಸೊ ಅದು ಯಾವುದಿದು ಕತೆ? ಇದು ನಹುಷನ ಕತೆ. ಅಂದರೆ ಅಜಗರನ ರೂಪದಲ್ಲಿರುವಂಥ ನಹುಷ. ಸೊ ಅಜಗರನ ರೂಪದಲ್ಲಿರುವಂಥ ನಹುಷ ಅಗಸ್ತ್ಯರ ಶಾಪದಿಂದ ಅಜಗರನಾಗಿ ಬಿದ್ದ ನಹುಷನು ವನವಾಸ ಕಾಲದಲ್ಲಿ ಭೀಮನನ್ನು ಹಿಡಿದು ಕೆಲವು ಪ್ರಶ್ನೆ ಕೇಳಿದ. ಇದು ಅಜಗರ ಕೇಳುವಂಥ ಪ್ರಶ್ನೆಗಳು. ಯಾರಿಗೆ? ಭೀಮಸೇನನಿಗೆ. ಅಂತೇಳಿದರೆ ಅಜಗರ ಹಿಡಿದು ಬಿಟ್ಟಿದ್ದಾನೆ ಭೀಮನನ್ನು, ಹೆಬ್ಬಾವು ಭೀಮನನ್ನು ನುಂಗಿ ಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಅರ್ಧ ನುಂಗಿದೆ, ಇನ್ನು ಅರ್ಧ ನುಂಗಲಿಕ್ಕೆ ಬಾಕಿ. ಆಗ ಆ ಅಜಗರ ಹೇಳುವುದು, ನಾನು ನಿನ್ನನ್ನು ಬಿಡಬೇಕಿದ್ದರೆ ನಾನು ಕೇಳುವ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಬೇಕು. ಭೀಮಸೇನ ಉತ್ತರ ಕೊಡಲಿಲ್ಲ. ಅಂಥೇಳಿದರೆ ತನಗೆ ಗೊತ್ತಿರುವಂಥ ಜ್ಞಾನವನ್ನು ತನ್ನ ಇಚ್ಛಾಪೂರ್ತಿ ಅಂದ್ರೇನು, ಈ ವಿಪತ್ತಿನಿಂದ ಪಾರಾಗಲಿಕ್ಕೆ ಭೀಮಸೇನಿಗೆ ಅದು 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 ಅವನಿಗೆ ಇಷ್ಟ ಇಲ್ಲ, ಅದು ಅವನು ಮಾಡೋದಿಲ್ಲ. ಅದು ಅಂಥೇಳಿ ತನ್ನ ಇಚ್ಛಾಪೂರ್ತಿಗೆ ತನ್ನ ಜ್ಞಾನವನ್ನು ನಾನು ಕ್ಷತ್ರಿಯನಾಗಿ ನಾನು ಅದನ್ನು ಉಪಯೋಗಿಸಿಕೊಳ್ಳುವುದಿಲ್ಲ ಅನ್ನುವಂಥದ್ದು. ಸೊ ಅದೇ ರೀತಿ ಇದು ನಹುಷಂದಾಯಿತು. ಇನ್ನು ಧರ್ಮ ಅಂತ ಹೇಳಿದರೆ ಯಕ್ಷ ಪ್ರಶ್ನೆ ಅಂತ, ಇದೆಲ್ಲ ನಮಗೆ ಹೈಸ್ಕೂಲಲ್ಲಿ ಬಹುಶಃ ಇದೆಲ್ಲ ಬಂದಿದೆ, ಯಕ್ಷ ಪ್ರಶ್ನೆ ಎಲ್ರಿಗೂ ಗೊತ್ತಿರುವಂಥ ಇದು. ಸೊ ಯಕ್ಷ ಅಂತ ಹೇಳಿದ್ರೆ ಇದು ಸಹ ವನವಾಸ ಕಾಲದಲ್ಲೇ ಇರಬೇಕು. ಸೊ ವನವಾಸ ಕಾಲದಲ್ಲಿ ಅಥವಾ ಅಜ್ಞಾತವಾಸ ಕಾಲದಲ್ಲಿ ಎಲ್ಲಿ ಅವರಿಗೆ ಯಾವುದು ಬಾಯಾರಿಕೆ ಆಗ್ತದೆ. ಬಾಯಾರಿಕೆ ಆಗುವಾಗ ಸರಿ ಭೀಮಸೇನ ನೀರು ತರ್ತೇನೆ ಅಂತ ಹೋಗಿದ್ದಾನೆ ಒಂದು ಕೆರೆಗೆ. ಆ ಕೆರೆ ನೀರು ಇನ್ನೇನು ತಗೊಳ್ಬೇಕಂತ ಹೇಳುವಾಗ ಒಬ್ಬ ಬಂದ ಯಕ್ಷ, ಯಾರತ್ರ ಕೇಳಿ ನೀನು ನೀರು ತಗೊಳ್ತಾ ಇದ್ದೆ ಅಂತ. ಅದಕ್ಕೆ ಭೀಮಸೇನ ಹೇಳಿದೆ, ಯಾರನ್ನು ಕೇಳಬೇಕು, ಇದು ಎಂಥದ್ದು ಪಬ್ಲಿಕ್ ಕೆರೆ, ಇದರಲ್ಲಿ ನೀರು ತಗೊಂಡು ಹೋಗ್ಲಿಕ್ಕೆ ಇದು ಯಾರ ಮನೆ ಒಳಗಾದರೆ ಇದ್ದರೆ ಸರಿಯಪ್ಪ, ಅದನ್ನು ಬಾವಿಯಿಂದ ನೀರು ತೆಗಿಬೇಕಿದ್ದರೆ ಕೇಳಬೇಕಂತ, ಇಲ್ಲಿ ಏನು ಕೇಳಬೇಕಂತ ಇಲ್ಲ, ಇದು ನನ್ನ ಸುಪರ್ದಿಯಲ್ಲಿ ಇರುವಂಥದ್ದು ಅಂತ ಯಕ್ಷ ಹೇಳ್ತಾನೆ. ಭೀಮಸೇನ ಅದು ಕೇಳ್ತಾನೆ, ನೀನು ಯಾರು ಅಂತ ಹೇಳ್ಕೊಂಡು ಅವನು ನೀರು ತೆಗಿಲಿಕ್ಕೆ ಹೋಗ್ಬಿಡ್ತಾನೆ. ಅಂತ ಹೇಳಿದ್ರೆ ಕ್ಯಾರ್ ಮಾಡದೆ ಆವಾಗ ಯಕ್ಷ ಏನು ಮಾಡ್ತಾನೆ, ಅವನನ್ನು ಸೋಲಿಸಿಬಿಡ್ತಾನೆ. ಸೊ ಹಾಗೆ ಈ ನೀರು ತರಲಿಕ್ಕೆ ಹೋದ ಭೀಮ ಹೋಗಲಿಲ್ಲ ಅಂತ ಮತ್ತೆ ಅರ್ಜುನ ಬರ್ತಾನೆ, ಮತ್ತು ನಕುಲ ಬರ್ತಾನೆ, ಸಹದೇವ ಬರ್ತಾನೆ. ಕಂಡೀಷನ್ ಏನಿತ್ತು ಅಂತ ಹೇಳಿದರೆ, ಆ ಯಕ್ಷಂದು ನೀನು ನೀರು ತೆಗೆಯುವ ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆ ಉತ್ತರ ಸರಿ ಇದ್ದರೆ ನಾನು ನಿನಗೆ ನೀರು ತೆಗಿಲಿಕ್ಕೆ ಬಿಡ್ತೇನೆ ಅಂತ. ಭೀಮಸೇನ ಅದಕ್ಕೆ ಒಪ್ಪಲಿಲ್ಲ. ಏನಂತ ಹೇಳಿದರೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಅಂತ ಹೇಳಿದರೆ ವಿದ್ಯೆಯಿಂದ ಉಪಜೀವನಂ, ವಿದ್ಯೆಯನ್ನು ಮಾರಿದ ಹಾಗೆ, ಅಂದರೆ ಆ ಜ್ಞಾನವನ್ನು ಅದಕ್ಕೆ ಉಪಯೋಗಿಸಿದ್ದಕ್ಕೆ. ಇದರ ಒಂದು ಆಪತ್ತು ಬಂದಿದೆ. ಈ ಆಪತ್ತಿಂದ ಪಾರಾಗಬೇಕಿದ್ರೆ ಯಕ್ಷ ನೀರು ತೆಗಿಲಿಕ್ಕೆ ಬಿಡುವುದಿಲ್ಲ. ಸೊ ಅವನು ನೀರು ಅಂತ ಹೇಳ್ತಾನವ. ಸೊ ಅದಕ್ಕೇನು ಮಾಡಬೇಕೀಗ, ಪ್ರಶ್ನೆಗೆ ಉತ್ತರ ಕೊಡಬೇಕು. ಹಾಗಾದರೆ ನೀರಿಗೋಸ್ಕರ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತೇಳಿದ್ರೆ ಏನು, ಒಂದು ಇಚ್ಛಾಪೂರ್ತಿ, ನೀರು ತಗೊಳ್ಬೇಕು, ಅದು ಇಚ್ಛಾಪೂರ್ತಿ. ಆ ಇಚ್ಛಾಪೂರ್ತಿ ಆಗಲಿಕ್ಕೋಸ್ಕರ
ತಾನು ಆ ಕಲಿತ ವಿದ್ಯೆಯನ್ನು ತನ್ನ ಜ್ಞಾನವನ್ನು ಉಪಯೋಗಿಸಿಕೊಳ್ಬೇಕು. ಅದು ಭೀಮಸೇನನಿಗೆ ಇಷ್ಟ ಇಲ್ಲ, ಅದು ಮಾಡೋದಿಲ್ಲ ತಾನು ಅಂತ ಆ ಯಕ್ಷನಿಗೂ ಉತ್ತರ ಕೊಡಲಿಲ್ಲ. ಸೊ ಭೀಮಸೇನ ವಾಪಸ್ ಬರಲಿಲ್ಲ, ಅರ್ಜುನ ಹೋದವ ವಾಪಸ್ ಬರಲಿಲ್ಲ, ಆಮೇಲೆ ನಕುಲ ಸಹದೇವರು ಹೋಗ್ತಾರೆ, ಅವರೂ ವಾಪಸ್ ಬರಲಿಲ್ಲ, ಅವರಿಗೆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಭೀಮಸೇನನಿಗೆ ಮಹಾಜ್ಞಾನಿ, ಉತ್ತರ ಗೊತ್ತಿದೆ ಆದರೆ ಕೊಡುವುದಿಲ್ಲವ. ಅವರು ಬಾಕಿ 3 ಜನ ಬಂದರು, ಅವರಿಂದ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಯಾಕೆ? ಬಹುಶಃ ಧರ್ಮರಾಯನೇ ಬಂದು ಉತ್ತರ ಕೊಡಬೇಕಂತ ಇತ್ತು. ಸೊ ಧರ್ಮರಾಜ ಬಂದ. ಸೊ ಕೊನೆಗೆ ಏನಾಯ್ತಪ್ಪ ಅಂತ ನೋಡಲಿಕ್ಕೆ ಆವಾಗ ಇವರೆಲ್ಲ ಒಬ್ಬರು ಮಾತಾಡುವ ಸ್ಥಿತಿಯಲ್ಲಿ ಇಲ್ಲ, ಮೂರ್ಛೆ ಹೋಗಿದ್ದಾರೆ. ಸೊ ಧರ್ಮರಾಜ ಬಂದು, ಏನಪ್ಪ ಯಕ್ಷ, ಏನು ನಿಂದು ಪ್ರಶ್ನೆ ಅಂತ ಅವನು ಉತ್ತರ ಕೊಟ್ಟು ಮತ್ತೆ ನೀರು ತಗೊಂಡು ಹೋಗ್ತಾನೆ, ಇವ್ರನ್ನೆಲ್ಲ ಬದುಕಿಸ್ತಾನೆ. ಸೊ ಈ ರೀತಿ ಭೀಮಸೇನ ವಿಷಯ ಏನಂತ ಹೇಳಿದರೆ, ಧರ್ಮ ನಹುಷ ಅವರು ಪ್ರಶ್ನೆ ಕೇಳಿದರು. ಆಪತ್ತಿನಲ್ಲಿ ಸಿಕ್ಕಾಕೊಂಡಿದ್ದ ಭೀಮಸೇನ, ಅಂದರೆ ಆಪದಿ ಅಪಿ ಕ್ವಚಿತ್, ಆಪತ್ಕಾಲದಲ್ಲಿ ಕೂಡ, ಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿರುವಂಥ ಸಂದರ್ಭದಲ್ಲಿ ಕೂಡ ಭೀಮಸೇನನು ನ ಧರ್ಮ ನಹುಷೌ ಪ್ರತ್ಯುವಾಚ, ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಿನಗೆ ಈ ಕೆಲಸ ಮಾಡಲಿಕ್ಕೆ ಬಿಡುವುದು ಅಂತೇಳಿದರೆ ನಿನ್ನಲ್ಲಿ ನುಂಗಿ ಬಿಡುತ್ತೇನೆ ಅಂತ ಅಜಗರ ಹೇಳಿದರು. ತಾನು ಒಪ್ಪಲಿಲ್ಲ, ನಿನ್ನ ಪ್ರಶ್ನೆಗೆ ಉತ್ತರ ನಾನು ಕೊಡುವುದಿಲ್ಲ ಅಂತ ಕೂತ್ಕೊಬಿಟ್ಟ ಯಾರು? ಭೀಮಸೇನ. ಸೊ ಈ ರೀತಿ ಅಥೋ ನ ಧರ್ಮ ನಹುಷೌ ಪ್ರತ್ಯುವಾಚ. ಪ್ರತ್ಯುವಾಚ ಅಂದರೆ ಪ್ರತಿ ಉವಾಚ. ಉವಾಚ ಅಂತ ಹೇಳಿದರೆ ಹೇಳುವುದು, ಪ್ರತಿ ಉವಾಚ ಅಂದರೆ ಪ್ರಶ್ನೆಗೆ ಉತ್ತರ ಕೊಡೋದು. ನ ಪ್ರತ್ಯುವಾಚ ಅತಃ ಧರ್ಮ ನಹುಷೌ, ಧರ್ಮ ಮತ್ತು ನಹುಷರು ಪ್ರಶ್ನೆ ಕೇಳಿದರೆ ಮಾತ್ರ ನಿನ್ನ ಕೆಲಸ ಆಗೋದು, ಇಲ್ಲ ಅಂದರೆ ನಿನಗೆ ಸಂಕಟ, ನಿನಗೆ ನೋವನ್ನು ಅನುಭವಿಸಬೇಕಾಗ್ತದೆ. ಆಪತ್ತಿನಲ್ಲಿ ಸಿಕ್ಕಾಕೊಂಡಿದ್ದೀಯಾ, ನೀನು ಈ ಆಪತ್ತಿನಿಂದ ಹೊರಗೆ ಬರಬೇಕಿದ್ದರೆ, ನಿನ್ನ ಕೆಲಸ ಆಗಬೇಕಿದ್ದರೆ, ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂತ ಹೇಳಿದರೆ ನಾ ಪ್ರತ್ಯುವಾಚ ಕಥಂಚನ. ಕಥಂಚನ ಅಂದರೆ ಯಾವತ್ತೂ ಕೂಡ ಭೀಮಸೇನ ಮಾಡುವುದಿಲ್ಲ. ಇದು ತನ್ನ ಒಂದು ಇಚ್ಛಾಪೂರ್ತಿಗೋಸ್ಕರ ತಾನು ಒಂದು ಕಷ್ಟದಲ್ಲಿ ಸಿಲುಕಿಕೊಂಡಿದ್ದೇನೆ, ಅದರಿಂದ ಪಾರಾಗಬೇಕು ಅಂತ ಹೇಳ್ಕೊಂಡು ತನ್ನ ಜ್ಞಾನವನ್ನು ಉಪಯೋಗಿಸುವುದಿಲ್ಲ. ತಾನು ಕಲಿತ ವಿದ್ಯೆಯನ್ನು ಈ ರೀತಿ ಅದು ಮಾರಿದ ಹಾಗೆ ಅದನ್ನು ನಾನು ಮಾಡುವುದಿಲ್ಲ ಅಂತ ಭೀಮಸೇನನದು. ಸೊ ಹೀಗೆ ಪರಮ ಭಾಗವತ ಉತ್ತಮನಾದ ಭೀಮನು ವಿದ್ಯೋಪಜೀವನವನ್ನು ಮಾಡಲು ಬಯಸುತ್ತಿರಲಿಲ್ಲ. ಆದ್ದರಿಂದಲೇ ಹಿಂದೆ ಯಮನ ಪ್ರಶ್ನೆಗಳಿಗಾಗಿ, ಯಮನ ಪ್ರಶ್ನೆ ಅಂದರೆ ಅದೇ ಯಕ್ಷ ಪ್ರಶ್ನೆ, ಧರ್ಮ ಅಂದರೆ ನಹುಷನ ಪ್ರಶ್ನೆಗಳಿಗಾಗಲಿ, ನಹುಷ ಅಂದರೆ ಅಜಗರ ರೂಪದಲ್ಲಿರುವಂಥ ನಹುಷ. ಸೊ ಅವರಿಬ್ಬರ ಪ್ರಶ್ನೆಗಳಿಗೂ ಉತ್ತರಿಸಲಿಲ್ಲ. ನ ಪ್ರತ್ಯುವಾಚ ಕಥಂಚನ. ಹೀಗೆ ಹಿಂದೆ ಪಾಂಡವರನ್ನು ಯಮದೇವರು ಪರೀಕ್ಷಿಸ ಬಯಸಿ ಯಕ್ಷರೂಪದಿಂದ, ಯಮ ಅಂತ ಹೇಳಿದರೆ ಯಮಧರ್ಮ, ಅದನ್ನೇ ಧರ್ಮ ಅಂತ ಹೇಳಿದ್ದಾರೆ. ಅಥೋನ ಧರ್ಮ ನಹುಷ. ಧರ್ಮ ಅಂದರೆ ಯಮಧರ್ಮ. ಯಮಧರ್ಮ ಪಾಂಡವರನ್ನು ಪರೀಕ್ಷಿಸಬೇಕಂತ ಯಾವ ರೂಪದಲ್ಲಿ ಬಂದ ಅಂದರೆ ಯಕ್ಷ ರೂಪದಿಂದ ತನ್ನ ಕೊಳಕ್ಕೆ ನೀರನ್ನು ಕುಡಿಯಲು ಬಂದ ಪಾಂಡವರನ್ನು ಪ್ರಶ್ನೆ ಕೇಳ್ತಾನೆ. ಭೀಮನು ಉತ್ತರ ಗೊತ್ತಿದ್ದರೂ ವಿದ್ಯೋಪಜೀವನ ಮಾಡಬಾರದಂತ ಉತ್ತರಿಸಲಿಲ್ಲ. ಹಾಗೆ ಅಗಸ್ತ್ಯರ ಶಾಪದಿಂದ ಆ ನಹುಷ ಅಜಗರನಾಗಿ ಭೂಮಿಗೆ ಬಿದ್ದಿದ್ದಾನೆ. ವನವಾಸ ಕಾಲದಲ್ಲಿ ಭೀಮನನ್ನು ಹಿಡಿದು ಪ್ರಶ್ನೆ ಕೇಳಿದ. ಹಿಡಿದದಂತೇಳಿದರೆ ಅಜಗರ ಹೆಬ್ಬಾವು ಭೀಮನನ್ನು ಅರ್ಧ ನುಂಗಿ ಪ್ರಶ್ನೆ ಕೇಳ್ತು. ನೀನು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಬಿಡ್ತೇನಂತ. ಭೀಮನು ಸ್ವತಃ ಉತ್ತರ ಗೊತ್ತಿದ್ದರೂ ಉತ್ತರಿಸಲಿಲ್ಲ. ಅಷ್ಟು ಒಂದು ಕಟ್ನಿಟ್ಟು ಭೀಮಸೇನ ಎಂತಹ ಆಪತ್ತಿನಲ್ಲೂ ಆಪದ್ಯಪಿ ಕ್ವಚಿತ್ ನೈಷ ಚಕಾರ ವಿದ್ಯೋಪಜೀವನಂ. ನೈಷ ಚಕಾರ ಮಾಡಲಿಲ್ಲ. ಏನು? ವಿದ್ಯೆಯಿಂದ ಉಪಜೀವನ ಮಾಡಲಿಲ್ಲ. ಸೊ ಎಂತಹ ಆಪತ್ತಿನಲ್ಲಿಯೂ ವಿದ್ಯೆಯನ್ನು ಜೀವನೋಪಾಯವನ್ನಾಗಿಸಿಕೊಳ್ಳಲಿಲ್ಲ. ಆದ್ದರಿಂದ ಯಮಧರ್ಮ ಮತ್ತು ನಹುಷರ ಪ್ರಶ್ನೆಗಳಿಗೆ ಯಾವ ರೀತಿಯಲ್ಲಿಯೂ ಉತ್ತರಿಸಲಿಲ್ಲ. ಭೀಮಸೇನನ ಪರಿಪೂರ್ಣ ಜ್ಞಾನವನ್ನು ಇಲ್ಲಿ ನಿರೂಪಿಸುತ್ತಿದ್ದಾರೆ. ಮಹಾಭಾರತ ಸ್ಪಷ್ಟವಾಗಿ ನಿರೂಪಿಸಿರುವಂತೆ ಭೀಮಸೇನನ ತತ್ವಜ್ಞಾನ ಪರಿಣತಿ ಅನನ್ಯವಾದದ್ದು. ಅಂದರೆ ಇಷ್ಟೊಂದು ಭೀಮಸೇನನಿಗಿರುವಂಥ ಜ್ಞಾನ, ಅದು ಹೇಗೆ ಭೀಮಸೇನ ಅಂತ ಹೇಳಿದರೆ ಮಹಾಬಲಿಷ್ಠ ಅಂತ ನಮ್ಗೆ ಗೊತ್ತಿದೆಯೋ ಅದೇ ಥರ
ಹಾಗೆ ಅವನದು ಜ್ಞಾನ ಕೂಡ. ಜ್ಞಾನದಲ್ಲಿಯೂ ಬಲದಲ್ಲಿಯೂ ಭಕ್ತಿಯಲ್ಲಿಯೂ ಎಲ್ಲದರಲ್ಲಿಯೂ ವೈರಾಗ್ಯದಲ್ಲಿಯೂ ಎಲ್ಲದರಲ್ಲಿ ಎತ್ತಿದ ಕೈ ಭೀಮಸೇನ. ಭೀಮಸೇನ ಮಾತ್ರ ಅಲ್ಲ, ಹನುಮಂತ ಕೂಡ ಹಾಗೆ. ಸೊ ಆ ರೀತಿಯಲ್ಲಿ ಭೀಮಸೇನನ ತತ್ವಜ್ಞಾನ ಪರಿಣತಿ ಅನನ್ಯವಾದದ್ದು. 2 ಪ್ರಸಂಗಗಳಲ್ಲಿ ಮಾತ್ರ ಅವನು ಧರ್ಮ ಜಿಜ್ಞಾಸೆಗೆ ಉತ್ತರ ನೀಡದೇ ಇದ್ದಂತೆ ಕಾಣ್ತದೆ. ಅದರಲ್ಲಿ ಮೊದಲನೆಯದ್ದು ಅಜಗರ ಪ್ರಸಂಗ, ನಹುಷನ ಪ್ರಶ್ನೆಗಳಿಗೆ ಉತ್ತರ ನೀಡಲಿಲ್ಲ. ಎರಡನೆಯದು ಯಕ್ಷನ ಪ್ರಶ್ನೆಗಳಿಗೆ ಉತ್ತರಿಸದಿದ್ದದ್ದು. ಅಜಗರ ಅಂದರೆ ನಹುಷ, ಯಕ್ಷ ಅಂದರೆ ಧರ್ಮ, ಧರ್ಮ ಅಂದರೆ ಯಮಧರ್ಮ. ಸೊ ಹೀಗೆ ಮೇಲ್ನೋಟಕ್ಕೆ ಈ 2 ಪ್ರಸಂಗಗಳಲ್ಲಿ ಅವನಿಗೆ ಉತ್ತರ ನೀಡುವ ಪರಿಜ್ಞಾನ ಇಲ್ಲ ಅಂತ ಯಾರು ಹೇಳಿದರೆ ಅವರು ಹೇಳಿದವರು ಅಜ್ಞಾನಿಗಳು. ಸೊ ವಸ್ತುಸ್ಥಿತಿ ಹಾಗೆ ಅಲ್ಲ. ಭೀಮಸೇನ 2 ಪ್ರಸಂಗಗಳಲ್ಲಿಯೂ ಪರಿಪೂರ್ಣವಾದ ಉತ್ತರವನ್ನು ನೀಡಬಲ್ಲ ಮಹಾಜ್ಞಾನಿ. ಆದರೆ ಅಜಗರ ಪ್ರಶ್ನೆಗಳನ್ನಷ್ಟೇ ಕೇಳದೆ ಅವುಗಳನ್ನು ಉತ್ತರಿಸಿದಲ್ಲಿ ಮಾತ್ರ ಅವನನ್ನು ಬಿಡುಗಡೆ ಮಾಡುವುದಾಗಿ ನಿಬಂಧನೆ ಮುಂದಿಟ್ಟ. ಅದಕ್ಕೆ ಭೀಮಸೇನ ಹೇಳ್ತಾನೆ, ನಿನ್ನ ನಿಬಂಧನೆಗೆ ನಾನು ಒಪ್ಪುವುದಿಲ್ಲ. ನೀನು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಹೇಳಿದರೆ ಮಾತ್ರ ನನ್ನನ್ನು ಬಿಡುದು ಅಂತ ಹೇಳಿದರೆ ನನ್ನ ಜ್ಞಾನವನ್ನು ಉಪಯೋಗಿಸಿ ಉತ್ತರ ಕೊಡಬೇಕು ಅಂತೇಳಿದರೆ ನಾನು ಬದುಕಬೇಕಿದ್ದರೆ ನಿನ್ನ ಕೈಯಿಂದ ನನ್ನ ಜ್ಞಾನವನ್ನು ನಾನು ಏನು ಮಾಡಬೇಕು, ವಿದ್ಯೋಪಜೀವನ ಮಾಡಬೇಕು. ನಾನದು ಮಾಡುವುದಿಲ್ಲ ಅಂತ ಅವನು ಉತ್ತರವೇ ಕೊಡಲಿಕ್ಕೆ ಹೋಗಲಿಲ್ಲ. ಅದರಂತೆ ಯಕ್ಷನು ಸಹ ಪ್ರಶ್ನೆಗಳಿಗೆ ಉತ್ತರಿಸಿದಲ್ಲಿ ಮಾತ್ರ ಜಲಪಾನ ಮಾಡಲು ಅನುಮತಿ ನೀಡುವುದಾಗಿ ನಿಬಂಧನೆ ಹಾಕಿದ. ಎಂದರೆ ಪ್ರಶ್ನೆಗಳಿಗೆ ಉತ್ತರವನ್ನು ಆ ಪ್ರಯೋಜನಕ್ಕಾಗಿ ನೀಡಬೇಕು ಎಂದಾಗ್ತದೆ. ಪ್ರಯೋಜನಕ್ಕೋಸ್ಕರ ನಾನು ನನ್ನ ಜ್ಞಾನವನ್ನು, ನನಗೆ ಒಂದು ಆಪತ್ತು ಬಂದಿದೆ, ಆಪತ್ತಿಂದ ಪಾರಾಗಲಿಕ್ಕೆ, ನನ್ನ ಒಂದು ಇಚ್ಛೆ ಪೂರ್ತಿಯಾಗಲಿಕ್ಕೆ ವಿದ್ಯೋಪಜೀವನ ನಾನು ಮಾಡುವುದಿಲ್ಲ. ಉಪಜೀವನ ಅಂದರೆ ಇದೆ, ಅದು ಸರ್ವಥಾ ಧರ್ಮವಲ್ಲ ಎಂಬುದೇ ಶಾಸ್ತ್ರಗಳ ಪ್ರತಿಪಾದನೆ. ಯಾವ ಕೆಲಸವನ್ನು ಕೂಡ ನಮ್ಮ ಇಚ್ಛಾಪೂರ್ತಿಗೆ ಮಾಡಬಾರ್ದು ಅಂತೇಳಿದರೆ ಭಗವಂತನ ಪ್ರೀತಿಗೋಸ್ಕರ ಮಾತ್ರ ಮಾಡಬೇಕು. ಸೊ ಹಾಗೆ ಕ್ಷತ್ರಿಯನಿರಲಿ ಬ್ರಾಹ್ಮಣನೂ ಸಹ ಹಾಗೆ ವಿದ್ಯೋಪಜೀವನ ಮಾಡಕೂಡದು ಅಂತ ಶಾಸ್ತ್ರವಿಧಿ. ಅದಕ್ಕೇ ಭೀಮಸೇನ 2 ಪ್ರಸಂಗಗಳಲ್ಲಿ ಉತ್ತರಿಸಲಿಲ್ಲ ಅನ್ನುವಂಥದ್ದು. ಸೊ ಅಲ್ಲಿಗೆ ಈ 11ನೇ ಶ್ಲೋಕ 12ನೇ ಶ್ಲೋಕ ಮುಗಿತು. ನೆಕ್ಸ್ಟ್ ಶ್ಲೋಕ ಬೈಲಾರೆ. ಆಜ್ಞೇಯವ ಹರೇ ದ್ರೌಣೇರಸ್ತ್ರೈರಶಾಮಯತ ಅದೃಶ್ಯೋಲಂಬುಸೋ ಭಗ್ನೋ ನಾನ್ಯತ್ರು ಕಥಂಚನ. 13ನೇ ಶ್ಲೋಕ. ಭೀಮಸೇನನು ಅಸ್ತ್ರಯುದ್ಧವನ್ನು ಧರ್ಮವನ್ನಾಗಿ ತಿಳಿದಿಲ್ಲವಂತೆ. ಹಾಗಾದರೆ ಅಶ್ವತ್ಥಾಮನಿಂದಲೂ ಅಲಂಬುಸನಿಂದಲೂ ಕೂಡಿಕೊಂಡು ಅಸ್ತ್ರಯುದ್ಧವನ್ನು ಯಾಕೆ ಮಾಡಿದ ಅಂತ ಕೇಳಿದ್ರೆ ಆಚಾರ್ಯರಲ್ಲಿ ನಿರ್ಣಯ ಕೊಡ್ತಾ ಇದ್ದಾರೆ. ಶ್ರೀಕೃಷ್ಣನ ಆಜ್ಞೆಯಿಂದಲೇ ಭೀಮನು ಅಶ್ವತ್ಥಾಮನ ಅಸ್ತ್ರಗಳನ್ನು ಪ್ರತ್ಯಸ್ತ್ರಗಳಿಂದ ಶಮನಗೊಳಿಸುತ್ತಾನೆ, ಅಂದ್ರೆ ತಡೆಯುತ್ತಾನೆ. ಹಾಗೂ ಅದೃಶ್ಯನಾದ ಅಲಂಬುಸನು ಭೀಮನ ಅಸ್ತ್ರ ಯುದ್ಧದಿಂದ ಪರಾಜಿತನಾಗುತ್ತಾನೆ. ಇದು 2 ಘಟನೆಗಳನ್ನು ಬಿಟ್ಟು ಬೇರೆ ಯಾವ ಕಡೆಯೂ ಎಲ್ಲಿಯೂ ಯಾವ ಪ್ರಕಾರದಿಂದಲೂ ಭೀಮನು ಅಸ್ತ್ರಗಳನ್ನು ಹಿಡಿದಿಲ್ಲವಂತೆ. ಆಜ್ಞೆಯೈವ ಹರೇರ್ದ್ರೌಣೇಃ ಅಸ್ತ್ರಾಣ್ಯಸ್ತ್ರೈರಶಾಮಯತ್ ಅದೃಶ್ಯೋ ಅಲಂಬುಸೋ ಭಗ್ನೋ ನಾನ್ಯತ್ರ ತು ಕಥಂಚನ. ಆಜ್ಞೆಯಾ ಏವ ಹರೇಃ ದ್ರೌಣೇಃ ಅಸ್ತ್ರಾಣಿ ಅಸ್ತ್ರೈಃ ಅಶಾಮಯತ್ ಅದೃಶ್ಯಃ ಅಲಂಬುಸಃ ಭಗ್ನಃ ನಾನ್ಯತ್ರ ತು ಕಥಂಚನ. ಮಹಾಭಾರತದಲ್ಲಿ ಬರುವಂಥ 2 ಸನ್ನಿವೇಶ ಯಾವುದು? ಒಂದು ದ್ರೌಣಿ. ದ್ರೌಣಿ ಅಂದರೆ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು. ಸೊ ದ್ರೋಣನ ಮಗ ಅಶ್ವತ್ಥಾಮನಿಗೆ ದ್ರೌಣಿ ಅಂತ ಹೆಸರು. ಸೊ ದ್ರೌಣೇಹೇ ಅಂದರೆ ಈ ಅಶ್ವತ್ಥಾಮನ. ಸೊ ದ್ರೌಣಿ ಷಷ್ಠಿ ವಿಭಕ್ತಿ ಅಂದರೆ ಅವನ, ತಸ್ಯ ಅಂತ ಹೇಳಿದರೆ ದ್ರೌಣೇಹೇ ಅವನ ಅಂದರೆ ಅಶ್ವತ್ಥಾಮನ. ಅಸ್ತ್ರಾಣಿ, ಅವನು ಅಸ್ತ್ರ ಉಪಯೋಗಿಸ್ತಾನೆ. ಏನು ಅಸ್ತ್ರ ಬಿಡ್ತಾನೆ ಅವನು?
ಪಾಂಡವರನ್ನು ನಿರ್ನಾಮ ಮಾಡಿಬಿಡುತ್ತೇನೆ ಅಂತ ಅಸ್ತ್ರ ಬಿಡ್ತಾನೆ. ಯಾರು? ಅಶ್ವತ್ಥಾಮ. ಸೊ ಅಶ್ವತ್ಥಾಮ ಆ ರೀತಿ ಅಸ್ತ್ರ ಬಿಟ್ಟಾಗ ಅದನ್ನು ಅಶಾಮಯತ್ ದ್ರೋಣೇ ಅಸ್ತ್ರಾಣಿ ಅಸ್ತ್ರೈಹಿ ಅಂದರೆ ಮತ್ತೆ ಅಸ್ತ್ರವನ್ನು ಅಸ್ತ್ರದಿಂದ. ಅರೆ, ನೀವು ಆವಾಗ ಹೇಳಿದ್ರಿ ಭೀಮಸೇನ ದೇವರು ಯಾವತ್ತೂ ಕೂಡ ದಿವ್ಯಾಸ್ತ್ರಗಳನ್ನು ಉಪಯೋಗಿಸಲಿಲ್ಲ ಅಂತ. ಇಲ್ಲಿ ಉಪಯೋಗಿಸಿಬಿಟ್ಟು ಏನು ಮಾಡಿದರು? ಅಶ್ವತ್ಥಾಮ ಉಪಯೋಗಿಸಿದ ದಿವ್ಯಾಸ್ತ್ರವನ್ನು ಶಮನ ಮಾಡಲಿಕ್ಕೆ ತನ್ನ ಅಸ್ತ್ರದಿಂದ ಅಸ್ತ್ರಾಣಿ ಅಂದರೆ ದ್ರೋಣಿ ಅಂದರೆ ಅಶ್ವತ್ಥಾಮಾಚಾರ್ಯರು ಪ್ರಯೋಗಿಸಿದ ದಿವ್ಯಾಸ್ತ್ರಗಳನ್ನು ಅಸ್ತ್ರೈಹಿ ತನ್ನ ದಿವ್ಯಾಸ್ತ್ರಗಳಿಂದ ಭೀಮಸೇನನು ಅಶಾಮಯತ್ ಅಂದರೆ ಶಮನ ಮಾಡಿದ. ಇಲ್ಲ ಸರಿ ಇಲ್ಲಲ್ಲ, ಇದು ಏನು ಅಂತ ಹೇಳಿದ್ರೆ ಆಮೇಲಿಂದ ಇನ್ನೊಂದು ಬರ್ತದೆ ಮಹಾಭಾರತದಲ್ಲಿ. ಏನದು? ಅದೃಶ್ಯ ಅಲಂಬುಸಃ. ಅದೃಶ್ಯ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸುವುದಿಲ್ಲ. ಯಾರವ? ಇಂದ್ರಜಿತು ಯುದ್ಧ ಮಾಡ್ತಿದ್ದ ನೋಡಿ. ಇಂದ್ರಜಿತು ಯುದ್ಧಕ್ಕೆ ಹೊರಟ ಅಂತೇಳಿದರೆ ಖಡ್ಗ ಯಾವುದು ಗುರಾಣಿ ಹಿಡ್ಕೊಂಡ, ಕವಚ ಧರಿಸಿದ, ಬಿಲ್ಲು ಬಾಣ ಹಿಡ್ಕೊಂಡ ಎಲ್ಲ. ಆಮೇಲೆ ರಥದ ಮೇಲೆ ಹೋಗಿ ಕೂತ, ಕುದುರೆಗಳು ಸಾರಥಿ. ಸೊ ರಥದಲ್ಲಿ ಕೂತ್ಕೊಂಡು ಹೆಬ್ಬಾಗಿಲವರೆಗೆ ಹೋಗಿದ್ದಾನೆ. ಅಲ್ಲಿಂದ ರಣರಂಗಕ್ಕೆ ಪ್ರವೇಶ ಮಾಡಿದ. ಆಮೇಲಿಂದ ಇಂದ್ರಜಿತು ಕಾಣುವುದೇ ಇಲ್ಲ. ಎಂಥದ್ದು? ಮಾಯಾ ಯುದ್ಧ ಅವನು ಕಾಣಿಸುವುದೇ ಇಲ್ಲ. ಸೊ ಅದೇ ರೀತಿ ಮಹಾಭಾರತದಲ್ಲಿ ಒಬ್ಬ ಇದ್ದಾನೆ. ಯಾವನಿವ? ಅಲಂಬುಸ. ಈ ಅಲಂಬುಸ ಅಂತ ಹೇಳುವವನು ಅದೃಶ್ಯ, ಕಾಣುವುದೇ ಇಲ್ಲ ಯಾರಿಗೂ ಸಹ. ಸೊ ಕಾಣದೆ ಅವನ ಅಸ್ತ್ರ ಮಾತ್ರ ಬಂದು ಎಲ್ಲರನ್ನು ಕೊಲ್ತಾ ಉಂಟು. ಸೊ ಅಲಂಬುಸಃ ಅದೃಶ್ಯ ಈ ರೀತಿ ಯುದ್ಧ ಮಾಡ್ತಾ ಇದ್ದಾಗ ಅವನನ್ನು ಭಗ್ನಃ, ಯಾರು? ಭೀಮಸೇನ ಅವನನ್ನು ಭಗ್ನ ಅಂದರೆ ಅವನನ್ನು ಕತ್ತರಿಸಿ ಹಾಕಿದ, ಅವನನ್ನು ತುಂಡು ಮಾಡಿ ಬಿಸಾಡಿದ, ಅಲಂಬುಸನನ್ನು ಭೂಮಿಗೆ ಬೀಳಿಸಿದ ಅಂಥೇಳಿದರೆ ಎರಡೂ ದಿವ್ಯಾಸ್ತ್ರಗಳನ್ನು ಉಪಯೋಗಿಸಿ ಮಾಡಿದ. ಇದು ಏನು ಇದು ಅಂತ ಹೇಳ್ಕೊಂಡು ನಾಣ್ಯತ್ರತು ಕಥಾಂಚನ ಇನ್ಯಾವತ್ತೂ ಮಾಡಲಿಲ್ಲ, ಆದರೆ ಇದು ಎರಡು ಸನ್ನಿವೇಶದಲ್ಲಿ ಮಾಡಿದ್ದಾನಲ್ಲ ಅಂತ ಹೇಳಿದರೆ ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ, ಆಜ್ಞೆಯೈವ ಹರೇಹೇ. ಭಗವಂತ ಶ್ರೀಕೃಷ್ಣ ಆಜ್ಞೆ ಕೊಟ್ಟ ಕಾರಣ ಭಗವಂತನ ಆಜ್ಞೆಯನ್ನು ಮೀರುವುದು ಅಂತ ಉಂಟಾ? ಇಲ್ಲವೇ ಇಲ್ಲ. ಭೀಮಸೇನ ದೇವರು ತಲೆ ಬಾಗ್ತಾ ಇದ್ದರೆ ಅದು ಭಗವಂತನಿಗೆ ಮಾತ್ರ, ಭಕ್ತಿ ಮಾಡಿದರೆ ಅದು ಭಗವಂತನನ್ನು ಮಾತ್ರ ಕುರಿತು, ಆಮೇಲೆ ಪೂಜಿಸಿದರೆ ಭಗವಂತನನ್ನು ಮಾತ್ರ, ಆಮೇಲೆ ಏನಾದರೂ ಅಂತಹ ಸಂದರ್ಭದಲ್ಲಿ ಯಾರ್ದಾದರೂ ನೆನಪು ಮಾಡಬೇಕು ಅಂತ ಕಂಡರೆ ಭಗವಂತನದ್ದು ಮಾತ್ರ, ಇನ್ಯಾರ್ದು ಇಲ್ಲ. ದುರ್ಯೋಧನ ಅಯ್ಯೋ ಎಷ್ಟು ಹೊಡೆದ್ರು ಇವ ಸಾಯುವುದೇ ಇಲ್ಲ ಅಂತ ಹೇಳುವಾಗ ಯಾರನ್ನು ನೋಡಿದ್ದು? ಭಗವಂತನನ್ನು. ಅರೆ ಭಗವಂತ, ಈ ಕೆಲಸ ಕೊಟ್ಬಿಟ್ಟಿಯಲ್ಲಪ್ಪ, ಈ ದುರ್ಯೋಧನನ್ನು ಕೊಲ್ಲುವಂಥದ್ದು ಹೇಗೆ ಕೊಲ್ಲುವುದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಕೊಂಡು ಯಾರನ್ನು ನೋಡಿದ್ದು? ಭಗವಂತನನ್ನು ನೋಡಿದ. ಜರಾಸಂಧ ಏನು ಮಾಡಿದರೂ ಸಾಯುವುದಿಲ್ಲ, ಎಷ್ಟು ಹೊಡೆದರೂ ಸಾಯುವುದಿಲ್ಲ, ಇದು ಏನಪ್ಪ ಇದು ಅಂತ ಹೇಳ್ಕೊಂಡು ಭಗವಂತನನ್ನು ನೋಡಿದ. ಸೊ ಭಗವಂತನನ್ನು ಬಿಟ್ಟು ಇನ್ಯಾರನ್ನು ಭೀಮಸೇನ ನೋಡೋದಂತಿಲ್ಲ. ಇಲ್ಲಿ ಭಗವಂತನೇ ಆಜ್ಞೆ ಕೊಡ್ತಾನೆ. ನೋಡಪ್ಪ, ಅವನು ಯಾರು? ಅಲಂಬುಸ. ಅವನು ಮಾಯಾ ಯುದ್ಧ ಮಾಡ್ತಾ ಇದ್ದಾನೆ. ಅರೆ ಭೀಮಸೇನ, ಏನು ಮಾಡ್ತಾ ಇದ್ದಿ? ಅವನನ್ನು ತುಂಡರಿಸು, ಅವನನ್ನು ಈಗಲೇ ಸೋಲಿಸಿ ಕೊಂದು ಬಿಸಾಡವನನ್ನು ಅಂತ ಹೇಳುವಾಗ ಭೀಮಸೇನ ಅಸ್ತ್ರಗಳನ್ನು ಉಪಯೋಗಿಸ್ತಾನೆ, ಅಲಂಬುಸನನ್ನು ಕೊಂದು ಬಿಸಾಡ್ತಾನೆ. ಹಾಗೆ ಯಾರು? ಈ ದ್ರೋಣಿ ಅಂತೇಳಿದರೆ ಅಶ್ವತ್ಥಾಮಾಚಾರ್ಯರು ಅಂತೇಳಿದರೆ ಪಾಂಡವರ ವಂಶವನ್ನು ನಾನು ನಿರ್ವಂಶ ಮಾಡಿಬಿಡ್ತೇನೆ ಅಂತಹ ರುದ್ರದೇವರ ಅವತಾರ ಯಾರು? ಯಾರಿದು? ಈ ದ್ರೋಣಿ ಅನ್ನುವಂಥವನು ಅಶ್ವತ್ಥಾಮ ರುದ್ರದೇವರ ಅವತಾರ ಅಂತ ಹೇಳಿದ್ರೆ ಯಾವಾಗ ನೋಡಿದರೂ ಇದೇ ಥರ ಎಲ್ಲ ಇದೇ ಮಾಡೋದು, ಒಂದು ಸರಿ ಮಾಡಲೇ ಇಲ್ಲ. ಅದಕ್ಕೋಸ್ಕರ ರುದ್ರದೇವರಿಗೆ ಬೇಜಾರಾಗಿ ಹೋಯಿತು. ನಾನು ಈ ಯಾವುದು ದುರ್ವಾಸ ಅವತಾರದಲ್ಲಿಯೂ ಸಹ ನನಗೆ ದೇವರದ್ದು ಒಳ್ಳೆ ಸೇವೆ ಮಾಡಲಿಕ್ಕೆ ಆಗಲಿಲ್ಲ, ಇದ್ದವರಿಗೆಲ್ಲ ಶಾಪ ಕೊಡ್ತಾ ಇದ್ದೆ, ಭಗವಂತನಿಗೆ ಎಷ್ಟು ಬೇಜಾರಾಗಿದೆ ಏನೋ. ಆಮೇಲಿಂದ ಅಶ್ವತ್ಥಾಮಾಚಾರ್ಯರ ಆ ಅವತಾರದಲ್ಲಿ ರುದ್ರಾಂಶ ಸಂಭೂತನಾದ ಈ ಅಶ್ವತ್ಥಾಮ ಅಂತೇಳಿದರೆ, ಅಯ್ಯೋ ಅಶ್ವತ್ಥಾಮಾಚಾರ್ಯರ ಮಾತು ಕೇಳಿದರೆ ಕೆಲವರು ಅಶ್ವತ್ಥಾಮನ ಬೇಡಪ್ಪ, ಅವನ ಸುದ್ದಿ ಹೇಳಬೇಡಿ, ಅದು ಕೇಳಲಿಕ್ಕೆ ಬೇಜಾರಾಗ್ತದೆ ಅಂತಾರೆ.
ಆ ಪಾಂಡವರನ್ನು ಕೊಲ್ತೇನೆ ಅಂತ ತಿಳ್ಕೊಂಡು ಶಿಬಿರಕ್ಕೆ ನುಗ್ಗಿ ಅಲ್ಲಿ ಪಾಂಡವರಂತ ತಿಳ್ಕೊಂಡು ಪಾಂಡವರದ್ದು 5 ಜನರದ್ದು ತಲೆ ಕತ್ತರಿಸಿಕೊಂಡು ತಂದು ಬಿಡ್ತಾನೆ. ದುರ್ಯೋಧನ ತೋರಿಸ್ತಾನೆ. ದುರ್ಯೋಧನ ನೋಡ್ತಾನೆ, ಅಯ್ಯೋ ನೀನು ಯಾರ್ದು ತಲೆ ತಂದು? ಯಾಕೆ? ಪಾಂಡವರು ಸತ್ತೋದ್ರು 5 ಜನ. ಅಲ್ಲ, ಇದು ತಲೆ ಪಾಂಡವರದ್ದಲ್ಲಪ್ಪ, ಇದು ಪಾಂಡವರ ಮಕ್ಕಳದ್ದು. ಹೋಗಿ ನೀನು ಪಾಂಡವರ ಮಕ್ಕಳನ್ನು ಸಂಹಾರ ಮಾಡಿದಿ, ಅಯ್ಯೋ ಕರ್ಮನೆ ಅಂತ ಹೇಳ್ಕೊಂಡು ಹೇಳ್ತಾನೆ. ಸೊ ಇಂತಹ ಅಶ್ವತ್ಥಾಮ ಮಹಾ ಮೂರ್ಖ ಆ ಥರ ಮಾಡ್ತಿದ್ದಾವ. ಅಂದರೆ ಅವನಿಗೆ ಅಸ್ತ್ರಗಳು ಅದು ಇದು ಜ್ಞಾನ ಎಲ್ಲ ಇದೆ. ಆದರೆ ಏನು ಮಾಡೋದು ಅಂದರೆ ಒಂದು ಕಡೆಯಲ್ಲಿ ಒಳ್ಳೆಯದು ಇದ್ದರೂ ಬಹಳ ಕೆಟ್ಟದು ಇದೆ, ಅಂದರೆ ಸರಿಯೇ ಇಲ್ಲ ಅಶ್ವತ್ಥಾಮ. ಸೊ ಅಂಥ ಅಶ್ವತ್ಥಾಮ ಅದಕ್ಕೆ ರುದ್ರದೇವರಿಗೆ ಬೇಜಾರಾಗಿ ಆಮೇಲಿಂದ ವ್ಯಾಸಾವತಾರ ಆದಾಗ ರುದ್ರದೇವರು ಹೇಳೋದು, ಭಗವಂತ ನಾನು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತೇಳಿದರೆ ಬೇರೆ ಎಲ್ಲ ರೀತಿಯಲ್ಲಿ ನಾನು ಅವತಾರ ಮಾಡಿ ನೋಡಿದೆ, ನಿಮಗೆ ಒಂದು ನಾನು ಪ್ರಸನ್ನಗೊಳಿಸಲಿಕ್ಕೆ ನನ್ನಿಂದ ಆಗಲೇ ಇಲ್ಲ. ನಾನು ನಿಮ್ಮನ್ನು ಪ್ರಸನ್ನಗೊಳಿಸಬೇಕಿದ್ರೆ ನಿಮ್ಮ ಮಗನಾಗಬೇಕಂತ ಶುಕಮುನಿಗಳಾಗಿ ರುದ್ರದೇವರು ಅವತಾರ ಮಾಡಿದರು. ಅಂದರೆ ಶುಕಮುನಿಗಳಂತೇಳಿದರೆ ಏನು, ಎಂಥ ಒಂದು ತೇಜಸ್ಸು ಮುಖದಲ್ಲಿ, ಎಂಥ ಅದ್ಭುತವಾದ ತಪಸ್ವಿ ಅಂತೇಳಿದರೆ ಎಲ್ಲ ನಾವು ಭಾಗವತದಲ್ಲಿ ಪರೀಕ್ಷಿತ ರಾಜನಿಗೆ ಯಾರು ಬೋಧಿಸುವುದು ಅಂತೇಳಿದರೆ ಶುಕಮುನಿಗಳೇ ಬೋಧಿಸುವುದು. ವೇದವ್ಯಾಸರ ಮಗ ಯಾರು? ಈ ಶುಕಮುನಿ. ಸೊ ಈ ಶುಕಾಚಾರ್ಯರು ಅಂತೇಳಿದರೆ ಅದ್ಭುತ ತೇಜಸ್ವಿ. ಇವರು ಯಾರು ಅಂತೇಳಿದರೆ ರುದ್ರದೇವರು. ಆ ಅವತಾರದಲ್ಲಿ ಮಾತ್ರ ರುದ್ರದೇವರು ಭಗವಂತನನ್ನು ಪೂರ್ತಿಯಾಗಿ ಪ್ರಸನ್ನಗೊಳಿಸಿದರು. ಯಾವುದೇ ದೋಷ ಇಲ್ಲ ಯಾರದು? ಈ ಶುಕಮುನಿಗಳ ಹತ್ರ. ಸೊ ಆ ರೀತಿಯಲ್ಲಿ ಇಲ್ಲಿ ಇದು 2 ಸಲ ಭೀಮಸೇನ ದೇವರು ಅಂತೇಳಿದರೆ ಅಸ್ತ್ರಗಳನ್ನು ಉಪಯೋಗಿಸಿದರು ತನ್ನ ಇಚ್ಛಾಪೂರ್ತಿಗೋಸ್ಕರ ಅಂತೇಳ್ಕೊಂಡು ನೀವು ಹೇಳ್ತೀರಿ ಅಂತ ಹೇಳಿದರೆ, ಅಂದರೆ ಭೀಮಸೇನ ದೇವರ ಮೇಲೆ ಯಾವುದೇ ಅಪವಾದ ಹಾಕಬೇಡಿ. ಅವರು ಭಗವಂತನ ಆಜ್ಞೆಯನ್ನು ನಿರ್ವಹಿಸ್ತಾ ಇದ್ದಾರೆ ಅಷ್ಟೇ. ಆಜ್ಞೆಯ ಏವ ಹರೇಹೇ. ಹರೇಹೇ ಅಂದರೆ ಭಗವಂತನ, ಹರೇಹೇ ಆಜ್ಞೆಯ ಏವ, ಭಗವಂತನ ಆಜ್ಞೆಯನ್ನು ಪರಿಪಾಲಿಸುತ್ತಾ ಭೀಮಸೇನ ದೇವರು ಇದು 2 ಕೆಲಸದ ಈ 2 ಸನ್ನಿವೇಶದಲ್ಲಿ ದಿವ್ಯಾಸ್ತ್ರಗಳನ್ನು ತನ್ನ ಇಚ್ಛಾಪೂರ್ತಿಗೋಸ್ಕರ ಉಪಯೋಗಿಸಿದ್ದಾರೆ. ಹೌದು, ನಿಮಗೆ ಮೇಲ್ನೋಟಕ್ಕೆ ಇಚ್ಛಾಪೂರ್ತಿಗೋಸ್ಕರ ಭೀಮಸೇನ ದೇವರು ದಿವ್ಯಾಸ್ತ್ರಗಳನ್ನು ಉಪಯೋಗಿಸಿದ್ದಾರೆ ಅಂತ ಕಂಡರೂ, ಅಂದರೆ ಅದರಲ್ಲಿ ಭಗವಂತನ ಆಜ್ಞೆಯನ್ನು ಪರಿಪಾಲಿಸಲಿಕ್ಕೋಸ್ಕರ ಮಾತ್ರ ಮಾಡಿದ್ದಾರೆ. ತನ್ನ ಇಲ್ಲದಿದ್ದರೆ ಇಚ್ಛಾಪೂರ್ತಿಗೋಸ್ಕರ ಭೀಮಸೇನ ದೇವರು ಯಾವತ್ತೂ ಮಾಡಿದವರಲ್ಲ ಅನ್ನುವಂಥದ್ದು ಈ 12ನೇ ಶ್ಲೋಕದ ಅರ್ಥ. ಈ 12ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಇಲ್ಲಿ ಅಂತ ಹೇಳಿದರೆ, ಪ್ರಭಂಜನಾಚಾರ್ಯರು ಶ್ರೀಹರಿಯ ಆದೇಶದಂತೆ ಆಜ್ಞೆಯ ಏವ ಹರೇಹೇ ಅಶ್ವತ್ಥಾಮರ ಅಸ್ತ್ರಗಳನ್ನು ದ್ರೌಣೇ ಅಸ್ತ್ರಾಣಿ, ಅಶ್ವತ್ಥಾಮರ ಅಸ್ತ್ರಗಳನ್ನು ಅಸ್ತ್ರೈಹಿ ತನ್ನ ಅಸ್ತ್ರಗಳಿಂದ ಅಶಾಮಯತ್ ಅಂತೇಳಿದರೆ ಉಪಶಮನಗೊಳಿಸಿದರು. ಅಶಾಮಯತ್ ಶಮನ, ಅಶಾಮಯತ್ ಶಮನ ಅಂದರೆ ಶಮನಗೊಳಿಸಿದರು. ಅದರಂತೆ ಇನ್ನೊಂದು ಸನ್ನಿವೇಶದಲ್ಲಿ ಕಣ್ಣಿಗೆ ಕಾಣಿಸಿಕೊಳ್ಳದೆ ಯುದ್ಧ ಮಾಡುತ್ತಿದ್ದ ಅಲಂಬುಸನನ್ನು ಪರಾಭವಗೊಳಿಸಿದರು. ಅಂದರೆ ಯಾಕೆ ದಿವ್ಯಾಸ್ತ್ರಗಳನ್ನು ಉಪಯೋಗಿಸಿದರು ಅಂತೇಳಿದರೆ, ಇದು ಹರಿಯ ಆದೇಶ, ಭಗವಂತನ ಆದೇಶ, ಅದನ್ನು ಶಿರಸಾವಹಿಸಿ ಭೀಮಸೇನ ದೇವರು ಮಾಡಿದ್ದಾರೆ. ಯಾವುದೇ ಧರ್ಮ ಏನು ಬೇಕಾದರೂ ಇರಲಿ, ಭಗವಂತನ ಆಜ್ಞೆ ಅಂತೇಳಿದರೆ ಅದು ಪರಮಧರ್ಮ, ಅದನ್ನು ಪಾಲಿಸುವಂಥದ್ದು ಅದು ಪರಮಧರ್ಮ. ಯಾಕಂದರೆ ಭಗವಂತನು ಎಲ್ಲವನ್ನೂ ತಿಳಿದಿರುವಂಥ ಸರ್ವೋತ್ತಮನಾದ ಮಹಾಜ್ಞಾನಿ. ಅಂದರೆ ಭಗವಂತ ಹೇಳ್ತಾನೆ ಅಂತ ಹೇಳಿದರೆ ಅದು ಒಂದು ನಿಜವಾಗಿ ಒಳ್ಳೆಯ ಉದ್ದೇಶಕ್ಕೆ ಹೇಳ್ತಾನೆ ಅಂತ. ಆದ್ದರಿಂದ ಆ ಉದ್ದೇಶದ ಎದುರುಗಡೆ ಬೇರೆ ಯಾವುದು ಧರ್ಮ ಅದು ಇದು ಯಾವುದೂ ಇಲ್ಲ ಅಂತ ಅದರ ಅರ್ಥ. ಸೊ ಹೀಗೆ ಕಣ್ಣಿಗೆ ಕಾಣಿಸಿಕೊಳ್ಳದೆ ಯುದ್ಧ ಮಾಡುತ್ತಿದ್ದ ಅಲಂಬುಸನನ್ನು ಪರಾಭವಗೊಳಿಸಿದ. ಬೇರೆ ಯಾವ ಸಂದರ್ಭಗಳಲ್ಲಿಯೂ ಭೀಮಸೇನ ಸರ್ವಥಾ ಅಸ್ತ್ರಯುದ್ಧ ಮಾಡಲಿಲ್ಲ. ದಿವ್ಯಾಸ್ತ್ರಗಳು ಎಲ್ಲ ತಿಳಿದಿದ್ದರೂ
ಇದರಲ್ಲಿ ಒಂದು ಏನಂತ ಹೇಳಿದರೆ, ಅಲ್ಲ ಶ್ರೇಷ್ಠ ಧನುರ್ಧರ ಅರ್ಜುನ, ದ್ರೋಣಾಚಾರ್ಯರು ಎಲ್ಲ ದಿವ್ಯಾಸ್ತ್ರ ಕೊಟ್ಟದ್ದು ಅರ್ಜುನನಿಗೆ, ಹೌದು, ಹಾಗಾದರೆ ಮತ್ತು ಭೀಮಸೇನನಿಗೆ ಅದು ಹೇಗೆ ಗೊತ್ತಾಯಿತು? ಅಲ್ಲ ಅವರು ಭಗವಂತ ಆಜ್ಞೆ ಕೊಟ್ಟರು ಹೌದು, ಆದರೆ ಅದನ್ನು ನಿರ್ವಹಿಸಲಿಕ್ಕೆ ಗೊತ್ತಿರಬೇಕಲ್ಲ ಅಂತ ಹೇಳಿದರೆ ಮೊದಲೇ ಹೇಳಿದ್ದಾರೆ ಮಧ್ವರು, ಯಾರು ವಾಯುದೇವರ ಅವತಾರ ಭೀಮಸೇನ, ಎಲ್ಲವೂ ಗೊತ್ತಿದ್ದರೂ ಯಾವುದನ್ನು ಪ್ರಕಟಗೊಳಿಸಲಿಲ್ಲ ಅಂತೇಳಿದರೆ ಇದರಲ್ಲಿ ಭಗವಂತ ಯಾಕೆ ಭೀಮಸೇನನಿಗೆ ಹೇಳಿದರು ಅಂತೇಳಿದರೆ, ಭೀಮಸೇನನಿಗೆ ಎಲ್ಲವೂ ಗೊತ್ತಿದೆ ಅನ್ನುವಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ, ಅದನ್ನು ತೋರಿಸಿಕೊಡಲಿಕ್ಕೆ ಆ ರೀತಿ ಆಜ್ಞೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅರ್ಥ. ಹೀಗೆ ಭೀಮಸೇನ ಅಸ್ತ್ರಯುದ್ಧ ಮಾಡಿದ ಪ್ರಸಂಗಗಳು 2 ಮಾತ್ರ. ಕರ್ಣಪರ್ವದ ಆರಂಭದಲ್ಲಿ ಅಶ್ವತ್ಥಾಮರೊಂದಿಗೆ ನಡೆದ ಅದ್ವಿತೀಯವಾದ ಅಸ್ತ್ರ ಸಮರ, ಇನ್ನೊಂದು ದ್ರೋಣ ಪರ್ವದ ಕೊನೆಯ ಘಟ್ಟದಲ್ಲಿ ಅಲಂಬುಸನೆಂಬ ರಾಕ್ಷಸನೊಂದಿಗೆ ನಡೆದ ಅಸ್ತ್ರಯುದ್ಧ. ಈ 2 ಪ್ರಸಂಗಗಳಲ್ಲಿಯೂ ಭೀಮಸೇನ ಅಸ್ತ್ರಯುದ್ಧ ಮಾಡಿದ್ದು ಭಗವಂತನ ಆದೇಶದಿಂದ ಮಾತ್ರ. ಅನಿವಾರ್ಯತೆ, ತಾನು ಎಂಥ ನೋವಿನಲ್ಲಿ ಇದ್ದರೂ ಎಂಥ ಕಷ್ಟದಲ್ಲಿ ಇದ್ದರೂ ತನ್ನ ಇಚ್ಛಾಪೂರ್ತಿಗೋಸ್ಕರ ಭೀಮಸೇನ ಈ ರೀತಿ ಮಾಡಲೇ ಇಲ್ಲ, ಅನಿವಾರ್ಯತೆಯಿಂದ ಅಲ್ಲ ಎಂದು ತಿಳಿಯಬೇಕು. ಆದ್ದರಿಂದ ಅದು ದೋಷ ಅಲ್ಲ. ಶ್ರೀಹರಿಯು ಆ 2 ಪ್ರಸಂಗಗಳಲ್ಲಿ ಕೂಡ ಅಸ್ತ್ರವಿದ್ಯಾ ಕೌಶಲವನ್ನು ತೋರಿಸಲು ಭೀಮಸೇನನಿಗೆ ಆದೇಶ ನೀಡಿದ್ದು, ಇದು ವಿಶೇಷ ಅಂತ ಹೇಳ್ತಾರೆ. ಭೀಮಸೇನ ದೇವರಿಗೆ ಎಲ್ಲ ಗೊತ್ತಿದೆ ಅನ್ನುವಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ. ಅರೆ ಭೀಮಸೇನ ದೇವರು ಏನು ನೋಡ್ತಾ ಇದೆಯಾ, ಅಲಂಬುಸನನ್ನು ನೀನು ಇದು ಮಾಡು ಅಂತೇಳಿದರೆ ಅವನನ್ನು ಕೊಂದು ಹಾಕು, ಕತ್ತರಿಸಿ ಹಾಕು ಅಂತ ಹೇಳಿದ ಕೂಡಲೇ ಆ ಏನಂತೇಳಿದರೆ ಮಾಯಾ ಯುದ್ಧ ಮಾಡ್ತಾ ಇರುವಂಥ ಅವನನ್ನು ಕತ್ತರಿಸಿ ಹಾಕಲಿಕ್ಕೆ ದಿವ್ಯಾಸ್ತ್ರ ಅಲ್ಲದೆ ಇನ್ನು ಯಾವುದರಿಂದ ಆಗೋದಿಲ್ಲ, ಅವನ ದಿವ್ಯಾಸ್ತ್ರವನ್ನು ಉಪಯೋಗಿಸಲೇಬೇಕಾಯಿತು. ಹಾಗಾದರೆ ದಿವ್ಯಾಸ್ತ್ರ ಗೊತ್ತಿದೆ ಅಂತಾಯಿತು. ಗೊತ್ತಿಲ್ಲ ಅಂತ ಯಾರು ತಿಳ್ಕೊಳ್ಳೋದು ಬೇಡ. ಭೀಮಸೇನ ದೇವರಿಗೆ ಎಲ್ಲವೂ ಗೊತ್ತಿದೆ, ಅದನ್ನು ಪ್ರಕಟಪಡಿಸಲಿಕ್ಕೆ ಭಗವಂತ ಯಾವಾಗಲೂ ಹಾಗೆ ಅಂತೇಳಿದರೆ ಪ್ರತಿಯೊಬ್ಬರಿಗೂ ಕೀರ್ತಿ ತಂದು ಕೊಡ್ತಾರೆ ಭಗವಂತ. ಸೊ ಅಲ್ಲಿ ರಾಮಾಯಣದಲ್ಲಿ ನಾವು ನೋಡಿದ್ದೇವೆ, ಗರುಡ ದೇವರಿಗೆ ಕೀರ್ತಿ ತಂದು ಕೊಟ್ಟರು. ಗರುಡ ದೇವರು ಆ ಸರ್ಪಪಾಶ ಅಸ್ತ್ರ ಇಂದ್ರಜಿತು ಪ್ರಯೋಗಿಸಿದಾಗ ಅದನ್ನು ಬಿಡಿಸಲಿಕ್ಕೆ ಗರುಡ ದೇವರನ್ನು ಕರೆದರು. ಅದು ಕೀರ್ತಿ ಗರುಡ ದೇವರಿಗೆ ಹೋಗಲಿ ಅಂತ ಸರ್ಪಾಸ್ತ್ರವನ್ನು ಬಿಡಿಸುವಂಥದ್ದು. ಗರುಡ ದೇವರು ಬಂದು ಅವರ ಗಾಳಿ ಬೀಸಿದ್ದೇ ತಡ, ಯಾವ 1,000 ಗಟ್ಟಲೆ ಸರ್ಪಗಳಿದ್ದವು, ಒಂದೂ ಇಲ್ಲ, ಸರ್ಪ ಪಾಶ ಕಾಣಿಸಲೇ ಇಲ್ಲ. ಆಮೇಲಿಂದ ಹನುಮಂತ ದೇವರಿಗೆ ಹೇಳಿದರು, ಇದನ್ನು ತಗೊಂಡು ಬಾ ಅಂತ ಗಂಧಮಾದನ ಪರ್ವತದ ಶಿಖರವನ್ನು ಆ ಗಿಡಮೂಲಿಕೆಗಳನ್ನು ತರಿಸುವಂಥದ್ದು. ಎಷ್ಟು 50,000 ಯೋಜನ ಹನುಮಂತ ದೇವರು ಹಾರಿ ಆ ಪರ್ವತ ಶಿಖರವನ್ನು ತಗೊಂಡು ಬಂದುಬಿಟ್ರು. ಅದರಲ್ಲಿ ಗಿಡಮೂಲಿಕೆ ಬೇಕು ಅಂತೇಳಿಬಿಟ್ಟು ಅಂತೇಳಿದರೆ ಆ ಕೀರ್ತಿ ಹನುಮಂತನಿಗೆ ಹೋಗಲಿ ಅಂತ ಭಗವಂತ ಶ್ರೀರಾಮಚಂದ್ರ ತಾನೇ ಮಾಡ್ಬೋದಿತ್ತು. ತಾನ ಸ್ಪರ್ಶದಿಂದ ಎಲ್ಲರೂ ಬದುಕಿ ಬರ್ತಿದ್ದರು. ಆದರೆ ಇಲ್ಲ, ಹನುಮಂತ ಗಿಡಮೂಲಿಕೆ ತರಲಿ ಅಂದರೆ ಹನುಮಂತನಿಗೆ ಅಂತಹ ಒಂದು ವಿಶೇಷವಾದ ಆ ಸಾಮರ್ಥ್ಯ ಇದೆ, ಅದು ಪ್ರಪಂಚಕ್ಕೆ ಗೊತ್ತಾಗಲಿ, ಹನುಮಂತನಿಗೆ ಕೀರ್ತಿ ಸಿಗಲಿ ಅಂತ ಹೇಳ್ಕೊಂಡು ಈ ರೀತಿ ಭಗವಂತ ಎಲ್ಲರಿಗೂ ಅವರವರಿಗೆ ಅವರವರ ಸಾಮರ್ಥ್ಯಗಳನ್ನು ತೋರಿಸಿ ಅವರ ಕೀರ್ತಿಯನ್ನು ಮೆರೆಯುವಂಥದ್ದು ಭಗವಂತನ ಅದು ಆ ವಿಶೇಷ ಅಂತ ನಾವು ತಿಳಿಯಬೇಕು. ಸೊ ಈ ರೀತಿಯಲ್ಲಿ ಭಗವಂತ ಮತ್ತು ಭೀಮಸೇನ ದೇವರ ಇದನ್ನು ಹೇಳಿದ್ದಾರೆ. ಇವತ್ತು 11 ಮತ್ತು 12 ಈ 12 ಮತ್ತು 13 ಈ 2 ಶ್ಲೋಕಗಳಾಯಿತು. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.